ಎಲ್ರಿಗೂ ನಮಸ್ಕಾರ. ನನಗೆ ಜನ್ಮ ಕೊಟ್ಟು ಸಂಸ್ಕಾರವನ್ನು ಕೊಟ್ಟಿರುವಂತಹ, ನಾನೇ ಆಯ್ಕೆ ಮಾಡ್ಕೊಂಡಿರೋ ನನ್ನ ತಂದೆ ತಾಯಿಗೆ ಕೃತಜ್ಞತಾಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸ್ತಾ, ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತಾ, ಈ ದಿನ ಮಾನವನಿಗೆ ಏಕೆ ಸಂಕಷ್ಟಗಳು ಅನ್ನೋ ಬಗ್ಗೆ ಕುತೂಹಲದಿಂದ ನಾನು ಸಂಗ್ರಹಿಸಿದ ಕೆಲವು ಮಾಹಿತಿಗಳನ್ನ, ನಾನು ತಿಳ್ಕೊಂಡಂತ ಕೆಲವು ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಒಂದು ಆತ್ಮಕ್ಕೆ 84 ಲಕ್ಷ ಜನ್ಮ ಇದೆ ಅಂತನೂ, ಮೊದಲ 33 ಲಕ್ಷ ಜನ್ಮಗಳಲ್ಲಿ ಖನಿಜಗಳಾಗಿ, ಗಿಡಮರಗಳಾಗಿ, ಕ್ರಿಮಿಕೀಟಗಳಾದ್ಮೇಲೆ ವಿಕಸನ ಪ್ರಕ್ರಿಯೆಯಲ್ಲಿ ಪ್ರಾಣಿಗಳಾದ್ಮೇಲೆನೆ ಮಾನವ ಜನ್ಮ ಸಿಗೋದಂತೆ. ಮಾನವ ಮುಕ್ತಿ ಸಾಧಿಸೋಕೆ ಅವನ್ಗೆ 51 ಲಕ್ಷ ಜನ್ಮಗಳ ಅವಕಾಶ ಇದೆ ಅಂತ ಓದಿದ್ದೆ. ಗರುಡ ಪುರಾಣದಲ್ಲಿ ಹಾಗೂ ಪದ್ಮ ಪುರಾಣದಲ್ಲಿ ಈ 84 ಲಕ್ಷ ಜನ್ಮ ಅಂತೀವಲ್ಲ, ಅದನ್ನ ಸ್ವಲ್ಪ ಭಿನ್ನವಾಗಿ ವಿವರಿಸಿದೆ. ಏನಂತ? 20 ಲಕ್ಷ ಗಿಡಗಳು, 11 ಲಕ್ಷ ಕ್ರಿಮಿಕೀಟಗಳು, 9 ಲಕ್ಷ ಜಲಚರಗಳು, 10 ಲಕ್ಷ ಹಕ್ಕಿ ಪಕ್ಷಿಗಳು, 30 ಲಕ್ಷ ಪ್ರಾಣಿಗಳು ಹಾಗೂ 4 ಲಕ್ಷ ಮನುಷ್ಯನ ವಿವಿಧ ರೂಪಿಗಳು, ವಿವಿಧ ಗುಣಗಳುಳ್ಳ ಮನುಷ್ಯರು ಅಂತ ಇದೆಯಂತೆ. ಇವೆಲ್ಲವನ್ನು ಕೂಡಿಸಿದ್ರೆ 84 ಲಕ್ಷ ಯೋನಿಗಳು ಅಂತ ಇದೆಯಂತೆ. ಆಸೆಗಳಿಗೆ ತಕ್ಕಂತೆ ಕರ್ಮಾನುಸಾರ 4 ಲಕ್ಷ ಮನುಷ್ಯ ಜನ್ಮಗಳನ್ನೆತ್ತೋದೇನೆ ಹೊರತು ಈ 84 ಲಕ್ಷ ಯೋನಿಗಳನ್ನ ಮನುಷ್ಯ ಪೂರ್ಣಗೊಳಿಸ್ಲೇಬೇಕು ಅಂತ ಏನಿಲ್ಲ ಅಂತ ಇದೆಯಂತೆ. ಭಗವದ್ಗೀತೆ 8ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳಿದಾನೆ, ಯಾವ ಮನುಷ್ಯನು ಅಂತ್ಯಕಾಲದಲ್ಲಿ ಯಾವ ವಿಚಾರವನ್ನು ಕುರಿತು ಸ್ಮರಿಸ್ತಾ ಆಲೋಚಿಸ್ತಾ ತನ್ನ ಶರೀರವನ್ನು ತ್ಯಜಿಸ್ತಾನೋ, ಅವನು ಅದೇ ಸ್ಥಿತಿಯಲ್ಲಿ, ಅದೇ ಭಾವದಲ್ಲಿ ತನ್ನ ಮುಂದಿನ ಜನ್ಮವನ್ನ ಪಡಿತಾನೆ ಅಂತ. ಆ ಕಾರಣದಿಂದ ನಾವು ಏನೋ ಸಾವನ್ನಪ್ಪುವಂತ ಕೊನೆ ಕ್ಷಣಗಳಲ್ಲಿ ಆ ವ್ಯಕ್ತಿ ಹತ್ರ, ಆ ವ್ಯಕ್ತಿ ಸುತ್ತ ಕೂತ್ಕೊಂಡು ರಾಮನಾಮ ಜಪ, ಭಜನೆ, ಭಗವದ್ಗೀತೆ ಪಠನೆ ಮಾಡೋ ಮೂಲಕ ಆ ಜೀವಕ್ಕೆ ಲೌಕಿಕ ಪ್ರಾಪಂಚಿಕ ಆಲೋಚನೆಗಳು ಬರದೇ ಇರ್ಲಿ ಅಂತ ಮಾಡೋ ಒಂದು ವಿಧಾನ, ಪದ್ಧತಿ ಚಾಲ್ತಿಯಲ್ಲಿದೆ. ಆದ್ರೆ ನಮ್ಗದ್ರ ಒಳ ಅರ್ಥ, ಅಂತರ ಅರ್ಥ ಗೊತ್ತಿಲ್ಲ. ಪತ್ರಿ ಸರ್ ಅವರ ವಿವರಣೆಯ ಪ್ರಕಾರ, ಆತ್ಮಾಯಣ ಗ್ರಂಥದ ಪ್ರಕಾರ, ಆತ್ಮವು ಪ್ರಪ್ರಥಮವಾಗಿ ಖನಿಜಗಳಲ್ಲಿ ಪ್ರಕಟಗೊಂಡು ನಂತರ ಗಿಡ ಮರಗಳ ಮೂಲಕ, ಪ್ರಾಣಿ ಸಂಕುಲಗಳ ಮೂಲಕ ಅದರ ಸ್ಥಿತಿಯಲ್ಲಿ ವಿಕಸನಗೊಂಡು, ಅಂದ್ರೆ ಅಲ್ಲೂ ಕೂಡ ಎವಲ್ಯೂಷನ್ ಆಗ್ತಾ ಇರುತ್ತೆ. ಮುಂದಿನ ವಿಕಸನ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳೋಕೆ ಅತ್ಯುನ್ನತವಾಗಿ ವಿಕಸನಗೊಂಡ ಮನುಷ್ಯನ ಹಂತಕ್ಕೆ ಆತ್ಮ ಏರುತ್ತಂತೆ. ಇನ್ನು ಮುಂದಿನ ಆತ್ಮ ವಿಕಸನ ಏನು ಅಂದ್ರೆ, ಹೇಗೆ ಅಂದ್ರೆ, ಇದೇ ಕರ್ಮಭೂಮಿ ಮೇಲೆ ಜನಿಸಿ ಮನುಷ್ಯ ಮೊದಲಿಗೆ ಮಾನವನಾಗಿ, ತದನಂತರ ಮಾನವ ಮಾಧವನಾಗಕ್ಕೆ ಅವಕಾಶ, ಯೋಗ್ಯತೆ ಸಿಕ್ಕುತ್ತಂತೆ ಅಂತಾನು ಓದಿದೀನಿ. ಮನುಷ್ಯನಾಗಿ ಪರಿವರ್ತನೆಗೊಂಡ ಆತ್ಮವು ಪ್ರತಿ ಸಲ ಜನ್ಮ ತಗೊಳ್ಳೋ ಸರದಿ ಬಂದಾಗ ಅದರ ಪೂರ್ಣಾತ್ಮ 4 ಜನ ಗರ್ಭಿಣಿ ಸ್ತ್ರೀಯರನ್ನ ತೋರಿಸಿ, ಆತ್ಮದ ಕರ್ಮ ಲೆಕ್ಕಾಚಾರಗಳನ್ನು ತೋರಿಸಿ, ಆತ್ಮದ ಪೂರ್ತಿ ಮಾಡದೇ ಇರುವಂತ, ಸಾಧಿಸಕ್ಕಾಗದೇ ಇರುವಂತ ಆಸೆ ಆಕಾಂಕ್ಷೆಗಳನ್ನು ತೋರಿಸಿ, ಆ ಕುಟುಂಬಗಳ ವಾತಾವರಣ, ರೀತಿ ನೀತಿ ಸಂಸ್ಕಾರಗಳನ್ನು, ಸಾಧ್ಯ ಅಸಾಧ್ಯಗಳನ್ನು ತೋರಿಸಿ, ಸವಸ್ಬೇಕಾಗಿರೋ ಕರ್ಮಗಳನ್ನು ವಿವರಿಸಿ, ಆಯ್ಕೆಗೆ ಸ್ವತಂತ್ರವನ್ನ ಆತ್ಮಕ್ಕೆ ಕೊಡ್ಲಾಗತ್ತೆ. ಇವೆಲ್ಲದರ ಆಧಾರದ ಮೇಲೆ ಆ ಆತ್ಮ ಲೈಫ್ ಡಿಸೈನ್ ಮಾಡಿಕೊಂಡು ಜೀವನವನ್ನ ರೂಪಿಸ್ಕೊಂಡು ಪೂರ್ಣಾತ್ಮನಿಗೆ ತಿಳಿಸಿದ ಮೇಲೇನೆ ಪೂರ್ಣಾತ್ಮ ಭೂಲೋಕ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡೋದು ಅಂತ ಪತ್ರಿ ಸರ್ ತಿಳಿಸಿದ್ರು. ಪ್ರಾಣಿ ಸಂಕುಲದಲ್ಲಿ ಮನುಷ್ಯನನ್ನ ಅತಿ ಬುದ್ಧಿವಂತ ಪ್ರಾಣಿ ಅಂತ ಪರಿಗಣಿಸಲಾಗಿದ್ದು, ಮಾನವ ಮಾಧವನಾಗೋಕೆ ಅರ್ಹ ಅಂತ ಆಧ್ಯಾತ್ಮಿಕ ಗ್ರಂಥಗಳು ಸಾರತ್ವೆ. ಈ ಬುದ್ಧಿವಂತ ಪ್ರಾಣಿಗೆ ಮನುಷ್ಯ ಅಂತ ಹೆಂಗೆ ಹೆಸರು ಬಂತು? ಮಾನವ, ಮಾಧವ ಅನ್ನೋ ಪದಗಳು ಪ್ರಾಸಕ್ಕೆ ಹೊಂದಾಣಿಕೆ ಆಗೋ ಪದಗಳು ಮಾತ್ರನಾ ಅಂತ ನೋಡಿದಾಗ ಅಧ್ಯಾತ್ಮ ಆಧಾರಿತ ವಿವರಣೆಗಳು ಹೀಗಿದೆ. ದೈನಂದಿನ ಬಳಕೆನಲ್ಲಿ ಮಾನವ ಅಂದ್ರೆ ಮನುಷ್ಯ, ಮನುಷ್ಯ ಅಂದ್ರೆ ಮಾನವ. ಆದರೆ ಧರ್ಮ ಗ್ರಂಥಗಳು ಈ ಪದಗಳ ಸೂಕ್ಷ್ಮ ಛಾಯೆಯನ್ನ ಬೇರೆ ಬೇರೆ ವಿಧಾನದಲ್ಲಿ ಸಾಂಕೇತಿಕವಾಗಿ ವಿವರಿಸುತ್ತೆ. ಮೊದಲನೇದಾಗಿ ಏನ್ ಹೇಳುತ್ತೆ ಅಂದ್ರೆ, ಮನ್ ಪ್ಲಸ್ ಉಷ್ ಅಂದ್ರೆ ಮನುಷ್ಯ. ಅಂದ್ರೆ ಯಾರಿಗೆ ಆಲೋಚಿಸಕ್ಕೆ, ಪ್ರತಿಬಿಂಬಿಸಕ್ಕೆ ಸಾಧ್ಯನೋ ಅವನು ಮನುಷ್ಯ ಅಂತ ನಿರುಕ್ತ 3:1 ಇದೆಯಂತೆ. ಅಂದ್ರೆ ಆಲೋಚಿಸುವವನು, ಪ್ರತಿಬಿಂಬಿಸುವವನು ಮನುಷ್ಯ ಅಂತಿದೆ. ಮಾನವ ಅನ್ನೋ ಪದನ ಹೇಗೆ ವಿಶ್ಲೇಷಿಸಿದ್ದಾರೆ ಅಂದ್ರೆ, ಮನುವಿನ ಸಂತಾನವೇ ಮಾನವ ಅಂತ
ಪಾಣಿನಿ ಅಷ್ಟಾಧ್ಯಾಯ ವ್ಯಾಖ್ಯಾನಿಸಿದೆಯಂತೆ. ಪ್ರಸ್ತುತ ಮಾನವೀಯತೆಯ ಮೂಲ ಪುರುಷರಾದ ವೈವಸ್ವತ ಮನುವಿನಿಂದ ಬಂದಿರೋ ಕಾರಣಕ್ಕಾಗಿ ಮನುಷ್ಯರನ್ನ ಮಾನವ ಅಂತ ಕರೆಯಲಾಗಿದೆ. ಮನುವಿನ ನಿಯಮ ಧರ್ಮವನ್ನ ಅನುಸರಿಸಬೇಕಾದವನು ಮನುಷ್ಯ ಅಂತ ಇದೆಯಂತೆ. ಮನುವಿನ ವಂಶಸ್ಥ ಮಾನವ ಅಂತಲೂ, ಯೋಚಿಸೋ ಶಕ್ತಿ ಮತ್ತು ಧರ್ಮ ಪಾಲನೆ ಮಾಡೋ ಶಕ್ತಿ ಇರೋ ವ್ಯಕ್ತಿಗೆ ಮಾನವ ಅಂತ ಮನುಸ್ಮೃತಿಯಲ್ಲಿ ಒಂದ್ರಲ್ಲಿ ಇದೆಯಂತೆ. ಅಂದ್ರೆ ಮಾನವನನ್ನ ಅವನ ಚಿಂತನಾ ಶಕ್ತಿಯ ಗುಣದಿಂದ ವ್ಯಾಖ್ಯಾನಿಸಲಾಗಿದ್ದು, ಮಾನವನನ್ನ ಮನುವಿನ ವಂಶಸ್ಥನಾಗಿ ವಂಶದಿಂದ ವ್ಯಾಖ್ಯಾನಿಸಲಾಗಿದೆ. ಮತ್ತೊಂದು ರೀತಿಯಲ್ಲೂ ಕೂಡ ಇರೋ ವಿವರಣೆ ಏನಂದ್ರೆ, ಪ್ರಾಣಿಯ ಹಂತದಿಂದ ಮಾನವನಾಗಿರೋದ್ರಿಂದ ಮಾನವನಲ್ಲಿರೋ ಪ್ರಾಣಿ ಪ್ರವೃತ್ತಿಗಳೊಂದಿಗೆ ದೈವಿಕ ಸಾಮರ್ಥ್ಯವನ್ನೂ ಹೊಂದಿರೋನು ಮನುಷ್ಯ ಅಂತಾನೋ, ಮನುವಿನ ವಂಶಸ್ಥನಾಗಿರೋದ್ರಿಂದ ಮನು ಪರಂಪರೆಯ ಧಾರ್ಮಿಕ ಜವಾಬ್ದಾರಿಯನ್ನು ಹೊಂದಿರೋನು ಮಾನವ ಅಂತಲೂ ವಿವರಣೆ ಇದೆ. ಭಗವದ್ಗೀತೆಯ 7ನೇ ಅಧ್ಯಾಯದ ಶ್ಲೋಕ 3ರಲ್ಲಿ ಶ್ರೀಕೃಷ್ಣನ್ ಏನ್ ಹೇಳ್ತಾನೆ, ಎಲ್ಲಾ ಕಡೆ ಮನುಷ್ಯ ಅನ್ನೋ ಪದವನ್ನ ಬಳಸಿದ್ದಾನೆ. ಮನುಷ್ಯಾಣಾಂ ಸಹಸ್ರೇಶು ಕಚ್ಚಿದ್ಯತತಿ ಸಿದ್ಧಯೇ ಅಂತಿದೆ. ಅಂದ್ರೆ ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬನು ಮಾತ್ರ ತನ್ನ ಪ್ರಾಪ್ತಿಗಾಗಿ ಯತ್ನಿಸ್ತಾನೆ ಅಂತ. ಅಂದ್ರೆ ಆ ಒಬ್ಬನನ್ನು ಬಿಟ್ಟು ಮಿಕ್ಕವರೆಲ್ರೂ ಭಗವತ್ ಪ್ರಾಪ್ತಿಯ ಮಾರ್ಗದಲ್ಲಿ ಇಲ್ದೇನೆ ಜನ್ಮ ಜನ್ಮಾಂತರದ ಸಂಸ್ಕಾರಗಳಿಂದ ಭೋಗಗಳಲ್ಲಿ ಅತ್ಯಂತ ಆಸಕ್ತಿ ಇದ್ದು ಭಗವಂತನಲ್ಲಿ ಶ್ರದ್ಧೆ ಪ್ರೇಮದ ಅಭಾವ ಇರೋದ್ರಿಂದ ಅವರಿಗೆ ಭಗವತ್ ಪ್ರಾಪ್ತಿ ಮುಕ್ತಿ ಕಡೆ ಗಮನ ಇರೋಲ್ಲ ಅಂತ ಅಂದಿದ್ದಾನೆ ಕೃಷ್ಣ. ಮನುಷ್ಯನು ಆಲೋಚಿಸಬಲ್ಲ ಜೀವಿಯಾದ್ರಿಂದ ತನ್ನ ತಪ್ಪು ಆಲೋಚನೆಗಳಿಂದ ಬೀಳಲೂಬಹುದು, ಸಂಕಷ್ಟದಲ್ಲಿ ಸಿಲುಕಿ ನಲುಗಿ ಹೋಗ್ಲೂಬಹುದು, ಅಥವಾ ಯುಕ್ತ ಆಲೋಚನೆಗಳ ಮೂಲಕ ಏರಲೂಬಹುದು. ಹಾಗಾಗಿ 1000 ಮನುಷ್ಯರಲ್ಲಿ ಒಬ್ಬ ಮಾತ್ರ ಮಾನವನಾಗಿ ಮೇಲೇರಬಹುದು, ಭಗವತ್ ಪ್ರಾಪ್ತಿಗೆ ಪ್ರಯತ್ನಿಸಬಹುದು ಅಂತಿದೆ. ಅದೇ ಶ್ರೀಕೃಷ್ಣ ಮಾನವನ ಡೆಫಿನೇಷನ್ ಕೂಡ ಕೊಟ್ಟಿದ್ದಾನೆ. ಏನಂತ? ಮಾನವ ಅಂದ್ರೆ ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ ಅಂತ ವಿವರಿಸಿದ್ದಾನೆ. ಮನಸ್ಸನ್ನ ನಿಗ್ರಹಿಸಿ ಬುದ್ಧಿ ವಿವೇಕದಿಂದ ಜೀವಿಸಿದ್ರೆ ಭಗವತ್ ಪ್ರಾಪ್ತಿಯ ಪಥದಲ್ಲಿ ನಡೀಬಹುದು, ಮೇಲೇರಬಹುದು ಅನ್ನೋದನ್ನ ತಿಳಿಸಿದ್ದಾನೆ. ಇನ್ನು ಮನುಸ್ಮೃತಿಯ ಉದ್ದಕ್ಕೂ ಮಾನವ ಅನ್ನೋ ಪದವನ್ನೇ ಬಳಸಲಾಗಿದೆಯೇ ಹೊರತು ಎಲ್ಲೂ ಮನುಷ್ಯ ಅಂತ ಇಲ್ವಂತೆ. ಯಾಕೆಂದ್ರೆ ಮನುವಿನ ಧರ್ಮದಂತೆ ಮಾನವ ಹೇಗೆ ಧರ್ಮಯುತವಾಗಿ ಜೀವಿಸಿ ಮೇಲೇರಬೇಕು ಅಂತಿದ್ದಾನೋ, ಮಾನವ ಮಾಧವನಾಗಿ ಮೇಲೇರುವಂತ ನಿರೀಕ್ಷೆ ಇದ್ದು ಮುಕ್ತಿ ಮೋಕ್ಷ ಸಾಧನೆಗೆ ಪೂರಕವಾಗಿದೆಯಂತೆ. ಹಾಗಾಗಿ ಮಾನವ ಮಾಧವನಾಗಕ್ಕೆ ಅವಕಾಶವಿರೋದು, ಮನುಷ್ಯ ಮಾಧವನಾಗಕ್ಕಾಗಲ್ಲ. ಮಧ್ಯದೊಂದು ಮೊದಲಿಗೆ ಮಾನವ ಆಗ್ಬೇಕು ಅಂತಿದೆ. ಮನುಷ್ಯನ್ಗೂ ಮಾನವನ್ಗೂ ಇರುವ ಮಗದೊಂದು ವ್ಯತ್ಯಾಸವನ್ನ ಭಗವದ್ಗೀತೆಯ 16ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಅದೇನಂದ್ರೆ, ಮನುಷ್ಯ ಸಮುದಾಯದಲ್ಲಿ ಗುಣಗಳ ಆಧಾರದ ಮೇಲೆ 2 ಭಾಗಗಳಿವೆಯಂತೆ. ಸಾತ್ವಿಕ ಗುಣ ಸ್ವಭಾವದರಾಗಿ ದೈವಿ ಪ್ರಕೃತಿಯುಳ್ಳವರಾಗಿರ್ತಾರಂತೆ. ಮತ್ತೊಂದು ಗುಂಪು ರಜೋಮಿಶ್ರಿತ ತಮ ಪ್ರಧಾನವಾಗಿರುವವರಾಗಿ ಅಸುರಿ ಪ್ರಕೃತಿ ಉಳ್ಳವರಾಗಿರ್ತಾರಂತೆ. ಅಸುರಿ ಸ್ವಭಾವದ ಮನುಷ್ಯರು ಪ್ರವೃತ್ತಿ ಮತ್ತು ನಿವೃತ್ತಿ ಇವರೆರಡನ್ನೂ ಗೊತ್ತಿಲ್ಲದೆ ಇರೋದ್ರಿಂದ, ಅರಿದೇವರಾಗಿರೋದ್ರಿಂದ, ಅವರಲ್ಲಿ ಬಾಹ್ಯ ಹಾಗೂ ಆಂತರಿಕ ಶುದ್ಧಿ ಇಲ್ಲದೆ ಇರೋದ್ರಿಂದ ಶುದ್ಧಿ ಆಗೋವರೆಗೂ ಮಾನವರು ಮುಕ್ತಿ ಮೋಕ್ಷದ ಪ್ರಕ್ರಿಯೆಯಲ್ಲಿ ಇರುವವರೆಗೂ ಸಂಕಷ್ಟಗಳು, ದುಃಖಗಳು, ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿಯಂತೆ. ಜೀವನವನ್ನ ಸಾಗಿಸುವಾಗ ಹಲವು ರೀತಿಯ ಕಷ್ಟಗಳು, ಸಮಸ್ಯೆಗಳು ತಲೆದೋರೋದು ಸಹಜನೇ ಹೊರತು ಈ ಜೀವನ ಅನ್ನೋದು ಸರಳನೂ ಅಲ್ಲ, ಸುಲಭನೂ ಅಲ್ಲ. ಕಷ್ಟಗಳು ಏನ್ ಕೊಡುತ್ತವೆ ನಮ್ಗೆ? ಕಷ್ಟಗಳು ಅನುಭವ ಜ್ಞಾನವನ್ನ ನೀಡುತ್ತವೆ, ಕಷ್ಟಗಳನ್ನ ಎದುರಿಸೋ ಸಾಮರ್ಥ್ಯವನ್ನ ಕೊಡುತ್ತೆ, ನಮ್ಮ ಬುದ್ಧಿ ಪರಿಹಾರವನ್ನ ಸೂಚಿಸೋದ್ರ ಜೊತೆಗೆ ವಿವೇಕವನ್ನ ಕಲಿಸುತ್ತೆ. ಜ್ಞಾನ, ಅನುಭವ ಮತ್ತು ವಿವೇಕದೊಂದಿಗೆ ನಮ್ಮ ಆತ್ಮವನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ನಮ್ಮ ಗುಣ ಸ್ವಭಾವಗಳನ್ನ ಉತ್ತಮಪಡಿಸ್ಕೊಳ್ಳೋಕೆ, ನಮ್ಮ ಸಾಮರ್ಥ್ಯಗಳನ್ನ ವೃದ್ಧಿಸಿಕೊಳ್ಳೋಕೆ ಜೀವನ ಅನ್ನೋದು ಒಂದು ಒಳ್ಳೆ ವೇದಿಕೆ. ನಮ್ಗೆ ತೊಂದರೆ ಕೊಡೋರು, ನಮ್ಮ ಈಗಿನ ಶತ್ರುಗಳು, ನಮ್ಗೆ ಸಹಕರಿಸಿದವರೆಲ್ಲರನ್ನೂ ಕೂಡ ನಾವೇ ಆಯ್ಕೆ ಮಾಡಿಕೊಂಡು ನಮ್ಮ ಪ್ರಸ್ತುತ ಜೀವನಕ್ಕೆ ಕರ್ತಂದಿರೋರು ನಾವೇನೆ. ಅವರೆಲ್ಲರೂ ಕೂಡ ನಮ್ಮ ಆತ್ಮೋನ್ನತಿಗೆ ಸಹಾಯ ಮಾಡೋರೇನೆ.
ನಮ್ಮ ಗುರಿ ಸಾಧನೆಗೆ, ನಮ್ಮ ಕರ್ಮಗಳನ್ನ ನಾವು ಕಳ್ಕೊಳ್ಳೋಕ್ಕೆ ನಮ್ಮ ಪೋಷಕರು ನಮ್ಗೆ ಸಹಕರಿಸಿದ್ರು, ಸಂಕಷ್ಟಗಳನ್ನ ಸವಾಲುಗಳನ್ನ ಎದುರಿಸ್ಬೇಕಾಗಿ ಬಂದಾಗ ಎದುರಿಸ್ತಾ ಇರುವಾಗ ಈ ಜೀವನಾನೇ ಬೇಡಪ್ಪ ಸಾಕಪ್ಪ ಸಾಕು ಅಂತ ಅನಿಸೋದು ಕೂಡ ಸರ್ವೇ ಸಾಮಾನ್ಯ. ಯಾಕೆಂದ್ರೆ ಕಷ್ಟಗಳ ಹಿಂದಿರೋ ಆಧ್ಯಾತ್ಮಿಕ ಕಾರಣ ನಮ್ಗೆ ಗೊತ್ತಿರೋಲ್ಲ. ಜೀವನಾನುಭವವೇ ಮನುಷ್ಯನನ್ನ ಮಾನವನಾಗಿ ಪರಿವರ್ತಿಸುತ್ತೆ. ಪ್ರತಿ ಮಾನವನು ಕೂಡ ಮೊದಲಿಗೆ ಮನುಷ್ಯನೇ ಆಗಿರ್ತಾನೆ. ತದನಂತರ ಧರ್ಮಾಧರ್ಮಗಳನ್ನ ತಿಳಿದು ಅರಿತು ಪಾಲಿಸ್ತಾ ಆ ಅಧರ್ಮಗಳನ್ನ ತ್ಯಜಿಸಿ, ರಾಕ್ಷಸ ಗುಣಗಳನ್ನ ತಮೋ ಪ್ರವೃತ್ತಿಗಳನ್ನ ತ್ಯಜಿಸಿ ಸಾತ್ವಿಕ ಗುಣಗಳನ್ನ ಬೆಳೆಸಿಕೊಳ್ತಾ ಧರ್ಮ ಪರಿಪಾಲನೆ ಮಾಡ್ತಾ ಮಾಡ್ತಾ ಮನುಷ್ಯ ಮಾನವನಾಗ್ತಾನಂತೆ. ಮನುಷ್ಯ ಮಾನವನಾಗೋವರೆಗೂ ಮಾಧವನಾಗೋಕೆ ಅವಕಾಶವೇ ಇಲ್ಲವಂತೆ. ಮನುಷ್ಯ ಮಾನವನಾಗ್ಲಿ ಅಂತ, ಮಾನವ ಮಾಧವನಾಗ್ಲಿ ಅಂತ ಸೃಷ್ಟಿಯ ಕೊಡುಗೆ ಮನುಷ್ಯನಿಗೆ ಏನೇನು ಕೊಟ್ಟಿದೆ, ಮಾನವನ ಜನ್ಮ ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಳೋ ಅಂತಹುದು ಏನೇನಿದೆ ಮನುಷ್ಯನಲ್ಲಿ, ಮನುಷ್ಯನ ದೇಹ ರಚನೆಯಲ್ಲಿ ಒಂದು ಸ್ಥೂಲ ದೇಹ ಮತ್ತು 6 ಸೂಕ್ಷ್ಮ ಶರೀರಗಳು ಇರುತ್ತೆ. ಅದರಲ್ಲಿ ಕಾರಣ ಶರೀರದಲ್ಲಿ ನಾವು ಇಲ್ಲಿವರೆಗೂ ಕೂಡಿಸಿಟ್ಕೊಂಡಿರುವಂತಹ ಕರ್ಮಗಳ ಬ್ಯಾಂಕೇ ಅದರಲ್ಲಿದೆ. 7 ಚಕ್ರಗಳಿದೆ: ಸಹಸ್ರಾರ, ಆಗ್ನ, ವಿಶುದ್ಧ, ಅನಾಹತ, ಮಣಿಪೂರಕ, ಸ್ವಾಧಿಷ್ಠಾನ, ಮೂಲಾಧಾರ ಅಂತ 72,000 ನಾಡಿಗಳಿದೆ. ನಮ್ಗೆ ಇಂದ್ರಿಯಗಳಿದೆ. ನಮ್ಗೆ ಎಲ್ಲಿ ಕರ್ಮಗಳು ಕೂಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. 3 ರೀತಿಯ ಇಂದ್ರಿಯಗಳಿವೆ ಮನುಷ್ಯನಿಗೆ: ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಉಭಯೇಂದ್ರಿಯಗಳು ಅಂತ. ಪಂಚ ಜ್ಞಾನೇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಮೂಗು, ನಾಲ್ಗೆ ಮತ್ತು ಚರ್ಮ. ಭೌತಿಕ ಗ್ರಹಿಕೆ, ಜ್ಞಾನ ಪ್ರಾಪ್ತಿ ನೋಟದ ಮೂಲಕ, ಶಬ್ದದ ಮೂಲಕ, ವಾಸನೆ ಮೂಲಕ, ರುಚಿಯ ಮೂಲಕ, ಮಾತನಾಡೋ ಮೂಲಕ, ಸಂಭಾಷಿಸೋ ಮೂಲಕ, ಸ್ಪರ್ಶದ ಮೂಲಕ ಜ್ಞಾನವನ್ನ ಪಡ್ಕೋತೀವಿ. 2ನೇದು ಪಂಚಕರ್ಮೇಂದ್ರಿಯಗಳು. ಇಂದ್ರಿಯಗಳಲ್ಲಿ ಕರ್ಮೇಂದ್ರಿಯಗಳು ಅಂತಾನೂ ಇದೆಯಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಕರ್ಮ ಅಂದ್ರೆ ಕೆಲಸ, ಕಾರ್ಯ, ಕ್ರಿಯೆ, ಚಲನೆ. ಯಾವ ಯಾವ ಅಂಗಗಳು, ಇಂದ್ರಿಯಗಳು ಕ್ರಿಯೆಗಳಲ್ಲಿ ಚಲನೆಯಲ್ಲಿ ತೊಡಗಿರುತ್ತೋ, ಚಲನಾ ಕಾರ್ಯದಲ್ಲಿ ತೊಡಗಿರುತ್ತೋ ಅವು ಕರ್ಮೇಂದ್ರಿಯಗಳು. ಈ ಅಂಗಗಳ ರಚನೆ ಸೂಕ್ತ ಕೆಲಸಗಳನ್ನ ಮಾಡಕ್ಕೆ, ಮುಖ್ಯ ಜೀವನ ಸಂಬಂಧಿತ ಕ್ರಿಯೆಗಳಲ್ಲಿ ತೊಡಗಕ್ಕೆ, ನಿಗದಿತ ಕಾರ್ಯಗಳನ್ನ ನಿರ್ವಹಿಸಕ್ಕೆ ರೂಪುಗೊಂಡಿರುತ್ತೆ. ಚರಕ ಸೂತ್ರದನ್ವಯ, ಸಾಂಖ್ಯಕಾರಿಕ ಸೂತ್ರದನ್ವಯ ಕರ್ಮೇಂದ್ರಿಯಗಳು 5. ಅವು ವಾಕ್, ಪಾಣಿ, ಪಾದ, ಪಾಯು ಹಾಗೂ ಉಪಸ್ಥ. ಇದೇನೋ ಹೊಸ ಹೊಸ ಪದಗಳನ್ನ ಹೇಳ್ತಾ ಇದಾರಲ್ಲ ಮೇಡಮ್, ನಾವ್ ಯಾವತ್ತೂ ಕೇಳೇ ಇಲ್ವಲ್ಲ ಅಂತ ಅನ್ನಿಸ್ತಾ ಇರ್ಬೋದು. ಇವತ್ತು ತಿಳ್ಕೊಳ್ಳಿ. ಹಾಗಾದ್ರೆ ಮಾನವನ ದೇಹದಲ್ಲಿರೋ ಕರ್ಮೇಂದ್ರಿಯಗಳು ಯಾವುವು? ವಾಕ್ ಇಂದ್ರಿಯ, ಮಾತನಾಡಕ್ಕೆ ಬಳಸೋ ವಾಚನ ಅಂಗನೇನೆ ವೋಕಲ್ ಕಾರ್ಡ್ ಮತ್ತು ನಾಲಿಗೆ. ಪಾಣಿ ಇಂದ್ರಿಯ ಅಂದ್ರೆ ಪಡ್ಕೊಳ್ಳೋಕೆ, ಹಿಡಿಯಕ್ಕೆ, ಕೊಡೋಕೆ ಬಳಸುವಂತ ಅಂಗ 2 ಕೈಗಳು. ಪಾದ ಇಂದ್ರಿಯ ನಡೆಯಕ್ಕೆ, ಚಲಿಸಕ್ಕೆ ಬಳಸೋ ವಿಹಾರಣ ಅಂಗ ಕಾಲುಗಳು. ವಾಯು ಇಂದ್ರಿಯ ಅಂದ್ರೆ ಮಲ ವಿಸರ್ಜನೆ, ಉತ್ಸರ್ಗ ಅಂಗ ಗುದದ್ವಾರ. 5ನೇದು ಉಪಸ್ಥ ಇಂದ್ರಿಯ ಅಂದ್ರೆ ಮೂತ್ರ ವಿಸರ್ಗ, ಲೈಂಗಿಕ ಸುಖದ ಕ್ರಿಯೆಯ ಅಂಗ ಜೆನೈಟಲ್ ಆರ್ಗನ್ಸ್, ಜನನಾಂಗಗಳಾದ ಶಿಶ್ನ ಮತ್ತು ಯೋನಿ. ಜ್ಞಾನೇಂದ್ರಿಯಗಳು ಹೊರ ಪ್ರಪಂಚದಿಂದ ಮಾಹಿತಿಗಳನ್ನ, ಜ್ಞಾನವನ್ನ ಸಂಗ್ರಹಿಸೋಕೆ ಸಹಾಯ ಮಾಡಿದ್ರೆ, ಈ ಕರ್ಮೇಂದ್ರಿಯಗಳು ನಮ್ಮ ಕಾರ್ಯಗಳನ್ನ, ನಮ್ಮ ಪ್ರತಿಕ್ರಿಯೆಗಳನ್ನ ಹೊರಹಾಕಕ್ಕೆ, ಪ್ರತಿಕ್ರಿಯಿಸಕ್ಕೆ, ಲೈಂಗಿಕ ತೃಷೆಯನ್ನ ತೀರಿಸ್ಕೊಳ್ಳಕ್ಕೆ ಸಹಾಯ ಮಾಡುತ್ತವೆ. ನಮ್ಮ ನೈತಿಕತೆಯ ಬುನಾದಿ ಕೂಡ ಈ ಕರ್ಮೇಂದ್ರಿಯಗಳು. ಸರಿಯಾದ ರೀತಿಯಲ್ಲಿ, ಸರಿಯಾದ ರೂಪದಲ್ಲಿ, ಧರ್ಮಯುತವಾಗಿ ಬಳಸಿದ್ರೆ, ಕರ್ಮಗಳು ವಿವೇಕದಿಂದಿದ್ದರೆ ಪಾಪ ಕರ್ಮಗಳು ಉಂಟಾಗೋಲ್ಲ. ತಪ್ಪಾಗಿ, ಅಧರ್ಮದಲ್ಲಿ, ಅನೈತಿಕವಾಗಿ, ಅವಿವೇಕದಿಂದ, ಲಸ್ಟ್ನಿಂದ, ಕಾಮುಕತೆಯಿಂದ ಬಳಸಿದ್ರೆ ಪಾಪ ಕರ್ಮಗಳಾಗತ್ತೆ. ಇನ್ನು 3ನೇದು ಉಭಯೇಂದ್ರಿಯ ಅಂತ ಹೇಳಿದೆ. ಈ ಉಭಯೇಂದ್ರಿಯ ಅನ್ನೋದು ಮನಸ್ಸು. ಉಭಯ ಅಂದ್ರೆ 2 ರೀತಿಯಲ್ಲಿ, ಅಂದ್ರೆ ಜ್ಞಾನೇಂದ್ರಿಯವಾಗಿಯೂ ಹಾಗೂ ಕರ್ಮೇಂದ್ರಿಯವಾಗಿಯೂ ಬಳಕೆಯಾಗೋ ಇಂದ್ರಿಯಾನೇ ಮನಸ್ಸು. ಆದ್ರಿಂದಲೇ ಮನಸ್ಸು ಅನ್ನೋದನ್ನ 6ನೇ ಇಂದ್ರಿಯ ಅಂತ ಕೂಡ ಪರಿಗಣಿಸಿದ್ದಾರೆ. ಮೈಂಡ್ ಈಸ್ ದಿ 6th ಸೆನ್ಸ್ ಅಂತ ಕೂಡ ಮಾತಾಡ್ತಾರೆ. ಈ ಮನಸ್ಸು ಕ್ರಿಯಾತ್ಮಕವೂ ಹೌದು, ಜ್ಞಾನ ಪಡೆಯೋಕೆ ಪ್ರೇರಕವೂ ಹೌದು. ದೇಹಕ್ಕೂ ಆತ್ಮಕ್ಕೂ ಸಂಪರ್ಕವನ್ನ ಕಲ್ಪಿಸೋದೇನೆ ಮನಸ್ಸು. ಪ್ರತಿ ಚಿಂತನೆಯ ಹಿಂದೆ, ಪ್ರತಿ ಕೆಲಸದ ಹಿಂದೆ, ಪ್ರತಿ ಕಾರ್ಯದ ಹಿಂದೆ ಇರೋದೇನೆ ಮನಸ್ಸು. ಹಾಗಾಗಿ ಈ ಮನಸ್ಸು ಉಭಯೇಂದ್ರಿಯ. ಈ ಮನಸ್ಸು 2 ಸ್ತರದಲ್ಲಿ ಕೆಲಸ ಮಾಡುತ್ತೆ: ಎಚ್ಚರ ಸ್ಥಿತಿಯಲ್ಲಿ, ಸುಪ್ತ ಸ್ಥಿತಿಯಲ್ಲಿ. ಈ ಮನಸ್ಸು ಅತಿ ಶಕ್ತಿಶಾಲಿ.
ಈ ಮನಸ್ಸು ಚಂಚಲ, ಚಂಚಲತೆಯಿಂದ ಆಕರ್ಷಣೆಯಿಂದಲೂ ಕೂಡ ನಮ್ಮಿಂದ ತಪ್ಪುಗಳಾಗುತ್ತೆ. ಮನಯೇವ ಮನುಷ್ಯಾಣ ಕಾರಣಂ ಬಂಧನಂ ಮೋಕ್ಷಯೋಹೋ ಅಂತಿದೆ. ಅಂದ್ರೆ ಮನಸ್ಸು ಇರೋನು ಮನುಷ್ಯ ಅಂತನೋ, ಈ ಮನಸ್ಸೇ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ ಅಂತ ಅರ್ಥ. ಈ ಮನಸ್ಸು ಅನ್ನೋ ಪದ ಮನ್ ಅನ್ನೋ ಧಾತುವಿನಿಂದ ಬಂದಿರೋದು. ಇದೇ ಮನಸ್ಸು ಚಂಚಲತೆಗೂ ಕಾರಣ, ಮೋಕ್ಷಕ್ಕೂ ದಾರಿ ಮಾಡುತ್ತೆ ಅಂತಿದೆ. ಹಾಗಾಗಿ ಈ ಮನಸ್ಸು ಮಾನವನ ಶತ್ರುನೂ ಹೌದು, ಮಿತ್ರನೂ ಹೌದು. ಈ ಮನಸ್ಸು ಭೌತ ರೂಪದಲ್ಲಿಲ್ಲ, ಅದು ಸೂಕ್ಷ್ಮ ರೂಪದಲ್ಲಿದ್ದು ಭೌತಿಕ ದೇಹಕ್ಕೂ ಆತ್ಮಕ್ಕೂ ಸಂಪರ್ಕ ಕಲ್ಪಿಸೋ ಗುಣವನ್ನ ಹೊಂದಿದೆ. ಆತ್ಮ ಭೌತಿಕ ದೇಹದ ಜೊತೆ ಇರೋವರೆಗೂ ಜೀವನ ಇರುತ್ತೆ, ಮನಸ್ಸು ಜೊತೆಯಲ್ಲಿರುತ್ತೆ. ಈ ಜೀವನ ಅಂದ್ರೇನು? ಜೀವ ಇರೋವರೆಗೂ ನಮ್ಮ ಎಲ್ಲಾ ಕಾಯ ವಾಚ ಮನಸ ಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗೋದೇ ಮನಸ್ಸು. ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೂ ಕೂಡ ಮನಸ್ಸಿನ ಪ್ರೇರಣೆಯಿಂದ ಏನೂ ನಡೆಯೋಲ್ಲ. ಆ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳದೇನೆ ನಿಯಂತ್ರಣ ತಪ್ಪಿದಲ್ಲಿ ದಾರಿ ತಪ್ಪೋ ಸಾಧ್ಯತೆಗಳು ಹೆಚ್ಚು. ವಿವೇಕದಿಂದ ನಿರ್ಧರಿಸದೇನೆ ಮುಂದೆ ನಡೆದ್ರೆ ತಪ್ಪುಗಳನ್ನ ಪಾಪಗಳನ್ನ ಮಾಡೋದು ಕೂಡ ಜಾಸ್ತಿ ಆಗ್ಬೋದು. ಇನ್ನೂ ಭಗವಂತ ಮನುಷ್ಯನಿಗೆ ಏನೇನೆಲ್ಲ ಕೊಟ್ಟಿದ್ದಾನೆ ಅವನು ಮುಕ್ತಿ ಸಾಧಿಸ್ಲಿ ಅಂತ ಅಂದ್ರೆ ಬುದ್ಧಿ ವಿವೇಕ ಕೊಟ್ಟಿದ್ದಾನೆ. ಬುದ್ಧಿಯನ್ನ ಯಾತಿ ಕೊಟ್ಟಿದ್ದಾನೆ? ಜ್ಞಾನ ಪಡೆಯೋಕೆ, ಕಲಿಯೋಕೆ, ಕಲ್ಸೋಕೆ, ಸೃಜನಾತ್ಮಕತೆಗೆ, ಅಭಿವೃದ್ಧಿಗೆ ಬಳಸೋಕೆ ಕೊಟ್ಟಿದ್ದಾನೆ. ಗೊತ್ತಿದ್ದು ತಪ್ಪು ಮಾಡೋದು ಅವಿವೇಕ. ಅವಿವೇಕ ಅನ್ನೋದು ಒಂದು ದೊಡ್ಡ ಅಪರಾಧ. ಇನ್ನು ಏನೇನ್ ಕೊಟ್ಟಿದ್ದಾನೆ? ಅರಿವು, ಪ್ರಜ್ಞೆ ಕೊಟ್ಟಿದ್ದಾನೆ ಭಗವಂತ. ಮನುಷ್ಯನಿಗೆ ಮಾತ್ರ ತಿಳುವಳಿಕೆ, ಅರಿವಿನಿಂದ ಕೆಲಸಗಳನ್ನ ಕರ್ಮಗಳನ್ನ ಮಾಡಬಹುದಾಗಿರೋದು. ಮನುಷ್ಯನಿಗೆ ಮಾತ್ರನೇ ಮಾತನಾಡೋ ಶಕ್ತಿ ಇರೋದು. ಅನುಮಾನಗಳನ್ನ ಚರ್ಚೆಗಳಿಂದ ಪರಿಹರಿಸ್ಕೊಳ್ಬಹುದು. ನಮ್ಮ ಮಾತುಗಳ ಮೂಲಕ ಜ್ಞಾನ ಹಂಚಬಹುದಾಗಿರೋದು. ಪ್ರಜ್ಞೆಯಿಂದ ಮಾತಾಡದೆ ತಪ್ಪು ಸಂಕಲ್ಪಗಳನ್ನ ಮಾಡಿದ್ರೆ, ಜಗಳ ಆಡಿದ್ರೆ, ಅವಾಚ್ಯ ಶಬ್ದಗಳಿಂದ ನಿನ್ಸಿದ್ರೆ, ಸುಳ್ಳಾಡಿದ್ರೆ, ಸುಳ್ಳು ಸಾಕ್ಷಿ ಹೇಳಿದ್ರೆ ಅದರ ಆ ಕಾರ್ಯದ ಕಾರಣ ಫಲಗಳನ್ನ ಅನುಭವಿಸಿಯೇ ತೀರ್ಬೇಕು. ಸಂಕಲ್ಪಕ್ಕೊಂದು ಉದಾಹರಣೆ ಕೊಡಕ್ ಇಷ್ಟಪಡ್ತೀನಿ. ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋ ಜೋಸೆಫ್ ಮರ್ಫಿ ಬರೆದಿರೋ ಪುಸ್ತಕದಲ್ಲಿರೋದು. ತಂದೆ ಮಗಳು ಬಹಳ ಪ್ರೀತಿಯಿಂದ ಇರ್ತಾರೆ. ಮಗಳಿಗೆ ಚರ್ಮದ ಕಾಯಿಲೆ ಬಂದ್ಬಿಡತ್ತೆ. ಅವಳು ಕಷ್ಟಪಡೋದ್ ನೋಡಕ್ಕಾಗ್ದೇನೆ ತಂದೆ ಹೇಳ್ತಾನೆ, ನಾನ್ ಬೇಕಾದ್ರೆ ನಾನು ಬಲಗೈ ಬೇಕಾದ್ರೆ ಕೊಟ್ಬಿಡ್ತೀನಿ ಬೇಕಿದ್ರೆ, ಆದ್ರೆ ನನ್ನ ಮಗಳಿಗೆ ಕಾಯಿಲೆ ಚರ್ಮದ ಕಾಯಿಲೆ ವಾಸಿ ಆದ್ರೆ ಸಾಕು, ನಾನು ಹೇಳ್ತಾ ಇದ್ದೀನಿ, ಇವತ್ ಸಂಕಲ್ಪ ಮಾಡ್ತಾ ಇದ್ದೀನಿ ಅಂತಾನೆ. ಅದಾದ 3 ವರ್ಷಕ್ಕೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಅಲ್ಲಿ ಅವನು ಬಲಗೈನ ಕಳ್ಕೊತಾನೆ. ಆ ಕ್ಷಣ ಅವ್ನಿಗೆ ನೆನಪಿಗೆ ಬರುತ್ತೆ, ನಾನು ಹಿಂದೆ ಒಂದು ಆಡಿದ್ದೆ, ನನ್ನ ಬಲಗೈ ಬೇಕಾದ್ರೆ ಕೊಡ್ತೀನಿ, ಆದ್ರೆ ನನ್ ಮಗಳಿಗೆ ಚರ್ಮದ ಕಾಯಿಲೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇರೋ ಹೊತ್ತಿಗೆ ಅವನಿಗೆ ಫೋನ್ ಬರುತ್ತೆ, ಪಾಪ ಮೈ ಸ್ಕಿನ್ ಡಿಸೀಸ್ ಹ್ಯಾಸ್ ಮಿರಾಕ್ಯುಲಸ್ಲಿ ವ್ಯಾನಿಶ್ಡ್ ಅಂತ. ಹಾಗಾಗಿ ನಾವೇನ್ ಅಂತೀವೋ ಅದು ಹಾಗೆ ಆಗತ್ತೆ. ಅದು ಪ್ರತಿ ಒಂದು ಮಾತು ಕೂಡ ಸಂಕಲ್ಪ. ಆದ್ರಿಂದ ಮಾತಾಡಕ್ ಮುಂಚೆನೆ ಜೋಪಾನಕ್ಕಿರ್ಬೇಕು. ಮಕ್ಕಳಾಗದೆ ಇರಕ್ಕೆ ಕಾರಣ ಎಡ್ಗರ್ ಕೇಸಿ ಒಂದು ಹೇಳಿದಾನೆ. ಒಂದು ಮನೆಗೆ ತಾಯಿ ಮಕ್ಕಳಿಬ್ರು ಮಕ್ಕಳನ್ನ ಹಾಸಿಗೆ ಮೇಲೆ ಮಲಗಿಸ್ಬಿಟ್ಟು ಆಚೆ ಹೋಗ್ತಾಳೆ. ವಾಪಸ್ ಬರೋ ಹೊತ್ತಿಗೆ ಮನೆಗೆ ಬೆಂಕಿ ಬಿದ್ದಿರುತ್ತೆ. ಬಿದ್ದು ಜನ ಸೇರಿರ್ತಾರೆ. ಇವಳು ಓಡ್ ಬಂದ್ ಏನಾಯ್ತು ನಮ್ಮ ಮನೆಗೆ ಅಂತ ಬರಕ್ ಹೋದ್ರೆ ಅವಳು ನೋಡ್ತಾಳೆ. ನೋಡಿದ್ರೆ 2 ಮಕ್ಳು ಬೆಂಕಿನಲ್ಲಿ ಮಂಚ ಎಲ್ಲ ಹತ್ಕೊಂಡ್ಬಿಟ್ಟಿರುತ್ತೆ. ಒಳಗಡೆ ಹೋಗ್ತಾಳೆ, ಯಾರು ಬಿಡೋದಿಲ್ಲ ಅವಳನ್ನ. ಆಗ ತಕ್ಷಣ ಅವಳು ಹೇಳ್ತಾಳೆ, ಜನ್ಮ ಜನ್ಮಕ್ಕೂ ನಂಗ್ ಮಕ್ಳು ಬೇಡ, ಈ ದುಃಖನೂ ಬೇಡ ಅಂತ ಹೇಳ್ತಾಳೆ. ಹಾಗಾಗಿ ಅವಳಿಗೆ ಮಕ್ಳಾಗ್ಲಿಲ್ಲ. ಯಾಕೆ ಆಗ್ತಿಲ್ಲ ಅಂತ ಕಾರಣಕ್ಕೆ ಎಲ್ಲಾ ಕಡೆ ಚೆಕ್ ಮಾಡಿಸಿದ್ರು ಆಗಿರಲ್ಲ. ಕೊನೆಗೆ ಯಾರೋ ಸಜೆಸ್ಟ್ ಮಾಡಿ ಎಡ್ಗರ್ ಕೇಸಿ ಹತ್ರ ಹೋದಾಗ ಆಗ ಎಡ್ಗರ್ ಕೇಸಿ ಹೇಳ್ತಾನೆ, ಈ ತರ ನಿನ್ಗೆ ಇದಾಗಿತ್ತು ಹಿಂದಿನ ಒಂದು ಜನ್ಮದಲ್ಲಿ, ಈ ತರ ಮನೆಗ್ ಬೆಂಕಿ ಬಿದ್ದಿತ್ತು, ಉಳ್ಸಕ್ಕೆ ಅಂತ ಒಳಗಡೆ ಹೋದಾಗ ಬಿಡ್ಲಿಲ್ಲ. ಆಗ ನೀನು ಅಂದೆ ಜನ್ಮ ಜನ್ಮಕ್ಕೂ ಮಕ್ಕಳು ಬೇಡ, ದುಃಖನೂ ಬೇಡ ಅಂತ. ಅದಕ್ಕೆ ನಿಂಗೆ ಈ ಮಕ್ಳಿಲ್ಲ, ಈ ಜನ್ಮದಲ್ಲಿ ಮಾತ್ರ ಅಲ್ಲ, ನೀ ಜನ್ಮ ಜನ್ಮಕ್ಕೂ ಅಂತ ಹೇಳಿರೋದ್ರಿಂದ ಯಾವತ್ತಿಗೂ ನಿಂಗೆ ಮಕ್ಕಳಾಗಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ನಮ್ಮ ಮಾತುಗಳ ಆಡಕ್ ಮುಂಚೆ ನಾವು ಜೋಪಾನಕ್ಕಿರ್ಬೇಕು. ಧರ್ಮ ಮತ್ತು ಕರ್ಮ ಭಗವಂತ ನಮಗ್ ಕೊಟ್ಟಿರೋದು ಮನುಷ್ಯನ್ಗೆ. ಈ ಧರ್ಮ ಮತ್ತು ಕರ್ಮ ಪರಿಪಾಲನೆಗೆ ಅವಕಾಶ ಮತ್ತು ಗುರುಗಳ ಮಾರ್ಗದರ್ಶನ ಸಿಗೋದು ಕೂಡ ಮಾನವನಿಗೆ ಮಾತ್ರ. ದೇಹಕ್ಕೆ, ಆತ್ಮಕ್ಕೆ, ಮನಸ್ಸು ಮತ್ತು ಬುದ್ಧಿಗೆ ಸಂಬಂಧಿಸಿದಂಗೆ 60ಕ್ಕೂ ಹೆಚ್ಚು ಶಕ್ತಿ ಸಾಮರ್ಥ್ಯಗಳನ್ನ ಅಡಗಿಸಿಟ್ಟಿದ್ದಾನೆ. ಅಗತ್ಯಕ್ಕೆ ತಕ್ಕಂತೆ ಬಳಸೋಕೆ ಸರ್ವ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಆಯ್ಕೆಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ತಪ್ಪಾಗಿ ಬಳಸಿದ್ರೆ ಪಾಪ, ಸರಿಯಾಗಿ ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಿದ್ರೆ ಅಭಿವೃದ್ಧಿ, ಆರೋಗ್ಯ, ಆಧ್ಯಾತ್ಮಿಕ ಬೆಳವಣಿಗೆ, ಜ್ಞಾನ ಪ್ರಾಪ್ತಿ ಮತ್ತು ಮುಕ್ತಿ. ಜ್ಞಾನೋದಯ ಮತ್ತು ಮುಕ್ತಿಗೆ ಅರ್ಹತೆಯನ್ನು ಕೊಟ್ಟಿದ್ದಾನೆ ಭಗವಂತ ಮನುಷ್ಯನಿಗೆ. ಜ್ಞಾನವನ್ನ ಪಡ್ಕೊಳ್ಳೋಕೆ,
ನಮ್ಮಿಂದಾಗಿರೋ ತಪ್ಪುಗಳನ್ನ ತಿದ್ದುಕೊಳ್ಳೋಕೆ ಅವಕಾಶ ಇರೋದು ಮಾನವನಿಗೆ. ಮುಕ್ತಿ ಪಡೆಯೋಕೆ ಅರ್ಹತೆ ಇರೋದು ಕೂಡ ಮಾನವನಿಗೆ ಮಾತ್ರ. ಇಷ್ಟೆಲ್ಲ ಇದ್ದು ಮಾನವನಿಗೆ ಏಕೆ ಸಂಕಷ್ಟಗಳು? ಯಾಕೆಂದ್ರೆ ಸವಸ್ಬೇಕಾಗಿರೋ ಕರ್ಮಗಳು ಜಾಸ್ತಿ ಇದ್ದಾಗ ಅದು ಸಂಕಷ್ಟಗಳ ರೂಪದಲ್ಲಿ, ಸಮಸ್ಯೆಗಳ ರೂಪದಲ್ಲಿ, ಕಾಯಿಲೆಯ ರೂಪದಲ್ಲಿ ನಮ್ಮನ್ನ ಕಾಡಿ ಏನ್ ಕರ್ಮ ಮಾಡಿದೀನೋ ಅನ್ನೋದು ನನ್ನ ಮನಸ್ಸಲ್ಲಿ ಬರ್ಬೇಕು. ಈ ಪಾಪ ಪುಣ್ಯದ ಲೆಕ್ಕಾಚಾರ ಇರೋದು ಮನುಷ್ಯನಿಗೆ ಮಾತ್ರ. ಆತ್ಮನ ವಿಕಸನ ಪ್ರಕ್ರಿಯೆಯಲ್ಲಿ ಅಂದ್ರೆ ಖನಿಜದಿಂದ ಪ್ರಾರಂಭವಾಗಿ ಮನುಷ್ಯನಾಗಿ ಜನ್ಮ ತಾಳೋವರೆಗೂ ಯಾವುದೇ ಪಾಪ ಪುಣ್ಯ ಇಲ್ಲ, ಯಾವುದೇ ಆಕಾಶಿಕ್ ರೆಕಾರ್ಡ್ಸ್ ಕೂಡ ಇಲ್ಲ, ಯಾವುದೇ ಕಾರ್ಯಕಾರಣ ಪರಿಣಾಮಗಳ ಲೆಕ್ಕಾಚಾರ ಇಲ್ಲ. ಅದು ಶುರುವಾಗೋದೇ ಮನುಷ್ಯ ಜನ್ಮದಿಂದ. ಪಾಪಗಳು ಅಂದ್ರೆ ಏನು ಹಾಗಾದ್ರೆ? ಇನ್ನೊಬ್ಬ ಮನುಷ್ಯನ ಜೀವಿಯ ಪತನಕ್ಕೆ, ನೋವಿಗೆ, ದುಃಖಕ್ಕೆ ಕಾರಣವಾಗೋದನ್ನ ಪಾಪ ಅಂತ ಕರೆದಿದ್ದಾರೆ. ಮನುಸ್ಮೃತಿ 2:1 ವೇದವು ಯಾವುದನ್ನ ಅಧಾರ್ಮಿಕ, ಸದಾಚಾರಕ್ಕೆ ವಿರುದ್ಧ ಅಂತ ಪರಿಗಣಿಸುತ್ತೋ ಅವೆಲ್ಲವೂ ಪಾಪ ಅಂತ ವಿವರಿಸಿದೆ. ಆತ್ಮನಿಂದ ದೂರವಿಡೋ ಯಾವುದೇ ವಿಷಯ ವಿಚಾರಗಳು ಕೂಡ ಪಾಪ. ಭಗವದ್ಗೀತೆಯ 16ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ತಿಳಿಸುತ್ತೆ, ನರಕಕ್ಕೆ ಅಥವಾ ಸ್ವಯಂ ವಿನಾಶಕ್ಕೆ 3 ದ್ವಾರಗಳಿವೆ. ಅವೇ ಕಾಮ, ಕ್ರೋಧ ಮತ್ತು ಲೋಭ. ಈ 3 ವರ್ಗಗಳು ಪಾಪವನ್ನ ಉತ್ಪಾದಿಸಿ ಮನುಷ್ಯನನ್ನ ಅಧೋಗತಿಗೆ ಕೊಂಡೊಯ್ಯುವಂತಹುದಾಗಿದ್ದು ಮುಂದಿನ ಜನ್ಮಗಳಲ್ಲಿ ಸಂಕಷ್ಟಗಳಲ್ಲಿ ಸಿಲುಕಿ ನಲುಗುವಂತೆ ಮಾಡತ್ತೆ ಅಂತ ತಿಳಿಸಿದೆ. ದುಃಖ ಸ್ಥಿತಿಯೇ ನರಕ ಅಂತನೂ ವಿವರಿಸಿದೆ. ಮನುಸ್ಮೃತಿ 12:3-10 ಪಾಪ ಅಂದ್ರೆ ಬಂಧನ ಮತ್ತು ದುಃಖವನ್ನು ಸೃಷ್ಟಿಸೋ ಕ್ರಿಯೆಯಾಗಿದೆ. ಪಾಪದ 3 ಮುಖ್ಯ ವಿಧಗಳು ಕಾಯ, ವಾಚ, ಮನಸ. ಈ 3 ಪಾಪದ ವಿಧಗಳನ್ನು ಪಟ್ಟಿ ಮಾಡಲಾಗಿದೆಯಂತೆ. ದೇಹದ ಮೂಲಕ ಮಾಡೋ ಪಾಪಗಳನ್ನ ಕಾಯ ಅಂತಾರೆ. ಯಾವ್ಯಾವ್ದು? ಹಿಂಸೆ, ಕಳ್ಳತನ, ವ್ಯಭಿಚಾರ ಅಂತ ಹೇಳಿದ್ದಾರೆ. ಮಾತಿನ ಮೂಲಕ ಮಾಡೋ ಪಾಪಗಳನ್ನ ಪರುಷ ಅಂದ್ರೆ ಕಠಿಣ ಪದಗಳನ್ನ ಬಳಸೋದು, ಸುಳ್ಳು ಹೇಳೋದು. ಪಿಶುನ ಅಂದ್ರೆ ಚಾಡಿ ಹೇಳೋದು, ನಿಷ್ಪ್ರಯೋಜಕ ಮಾತುಗಳನ್ನಾಡೋದು, ಸುಳ್ಳು ಭರವಸೆಗಳನ್ನು ಕೊಡೋದು, ನಿಂದನೆ ಟೀಕೆಗಳನ್ನ ಮಾಡೋದು ಪಾಪ ಅಂತ ಹೇಳಿದ್ದಾರೆ. ಇನ್ನು ಮಾನಸಿಕ ಪಾಪಗಳು ಯಾವುದು? ಅಸೂಯೆ, ಅಭಿದ್ಯ ಅಂದ್ರೆ ಇತರರ ವಸ್ತುಗಳನ್ನ ಅಪೇಕ್ಷಿಸೋದು, ನಾಸ್ತಿಕತೆ, ದುರಾಸೆ, ನಂಬಿಕೆಗೆ ದ್ರೋಹ ಬಗೆಯೋದು, ಉದ್ವೇಗ, ಹಠ, ದ್ವೇಷದಿಂದ ಆಗೋ ಪಾಪಗಳನ್ನ ಮಾನಸಿಕ ಪಾಪಗಳು ಅಂತ ಹೇಳಿದ್ದಾರೆ. ಮನುಸ್ಮೃತಿ 11:54 5 ಮಹಾಪಾಪಗಳನ್ನ ವಿವರಿಸಿದ್ದಾರೆ. ಬ್ರಹ್ಮಹತ್ಯೆ. ಬ್ರಹ್ಮಹತ್ಯೆ ಅಂದ್ರೆ ಜ್ಞಾನಿಯನ್ನ ಅಥವಾ ಟೀಚರನ್ನ ಹತ್ಯೆ ಮಾಡೋದು. ಸುರಪಾನ, ಮಾದಕತೆ, ಕುಡಿತಾನು ಕೂಡ ಪಾಪ. ಸ್ವರ್ಣಸ್ಥೇಯ, ಇತರರ ಚಿನ್ನ ಸಂಪತ್ತನ್ನ ಕದಿಯೋದು. ಗುರುತಲ್ಪ ಗಮನ, ಗುರುವಿನ ನಂಬಿಕೆಗೆ ದ್ರೋಹ ಬಗೆಯೋದು. ತತ್ಸಮ ವರ್ಗ ಅಂತ, ಈ ಮೇಲಿನ 4 ರೀತಿಯ ಜನರೊಂದಿಗೆ ಸಹವಾಸ ಮಾಡೋದು ತತ್ಸಮ ವರ್ಗ. ಇವು ಸಂಚಿತ ಕರ್ಮಗಳನ್ನ ಸೃಷ್ಟಿಸುತ್ತಂತೆ. ಸಂಚಿತ ಕರ್ಮ ಅಂತ ತಿಳ್ಕೊಳ್ಳೋಕ್ ಮುಂಚೆ ಕರ್ಮಗಳನ್ನ 3 ವಿಧಗಳಾಗಿ ವಿಂಗಡಿಸಿದ್ದಾರೆ. ಸಂಚಿತ ಪಾಪಕರ್ಮ ಅಂದ್ರೆ ಪಾಪಕರ್ಮಗಳ ಒಟ್ಟು ಲೆಕ್ಕಾಚಾರ, ಆತ್ಮದ ಲೆಕ್ಕಾಚಾರ. ಅದು ಟೋಟಲ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದ ಹಾಗೆ. ಪ್ರಾರಬ್ಧ ಕರ್ಮ, ಈ ಜನ್ಮಕ್ಕಾಗಿ ನಾವೇ ಆಯ್ಕೆ ಮಾಡಿಕೊಂಡು ತಂದಿರುವಂತ ಪಾಪಕರ್ಮಗಳು, ಕಷ್ಟಗಳನ್ನ ಏನನ್ನ ಅನುಭವಿಸ್ತೀನಿ ಅಂತ ನಾವೇ ಕೇಳ್ಕೊಂಡು ಬಂದಿರ್ತೀವೋ ಅದನ್ನ ಅನುಭವಿಸಿಯೇ ತೀರಬೇಕು. ಅದು ಪ್ರಾರಬ್ಧ ಕರ್ಮ. ಆಗಾಮಿ ಕರ್ಮ ಅಂದ್ರೆ ಈ ಜನ್ಮದಲ್ಲಿ ಹೊಸದಾಗಿ ಮಾಡುವಂತ ಪಾಪಕರ್ಮಗಳು. ಆತ್ಮಜ್ಞಾನದಿಂದ ಪಾಪಗಳನ್ನ ಮಾಡದೇ ಇರೋಕ್ಕೆ ಪ್ರಯತ್ನ ಪಟ್ಟು ಕಡಿಮೆ ಮಾಡ್ಕೋಬಹುದು ಪಾಪ ಸಂಗ್ರಹಣನ. ಧರ್ಮಯುತ ಪ್ರಜ್ಞೆ ಸಹಿತ ಅಂದ್ರೆ ಪ್ರಜ್ಞೆ ಇದ್ದು ನಾವು ಜೀವನ ನಡೆಸಿದ್ರೆ, ತಪ್ಪುಗಳಾಗದಂಗೆ ಎಚ್ಚರ ವಹಿಸಿ ಮನೋನಿಗ್ರಹ ಸಾಧಿಸಿದಲ್ಲಿ, ದೈವಿ ಗುಣಗಳನ್ನ ಬೆಳೆಸ್ಕೊಂಡಲ್ಲಿ, ಮಾನವೀಯತೆ ಮೂಡಿ ಸತ್ಕಾರ್ಯಗಳನ್ನೇ ಮಾಡಿದಲ್ಲಿ, ಪಾಪಕರ್ಮಗಳನ್ನ ಮಾಡದೇ ಇದ್ದಾಗ ಭಗವಂತನ್ಗೆ ಬೇಗ ಹತ್ರ ಆಗ್ತಾನೆ ಅಂತಿದೆ. ಯಾಕಂದ್ರೆ ಸತ್ಕಾರ್ಯಗಳನ್ನ ಮಾಡುವಂತಹ ಸನ್ಮಾರ್ಗದಲ್ಲಿ ನಡೆಯೋ ವ್ಯಕ್ತಿ ಪರಮಾತ್ಮನಿಗೆ ಪ್ರೀತಿ ಪಾತ್ರ ಅಂತ ಪತ್ರಿಸರ್ ಹೇಳಿದ್ದಾರೆ. ಈ ಪಾಪಗಳು ಹೇಗೆ ಸಂಗ್ರಹವಾಗುತ್ತೆ ಅನ್ನೋದನ್ನ ಭಗವದ್ಗೀತೆಯ ಶ್ಲೋಕ 14-15 ವಿವರಿಸಲಾಗಿದೆ. ಯಾವ್ಯಾವ ಕಾರಣದಿಂದ ಪಾಪಗಳು ಸಂಗ್ರಹವಾಗುತ್ತಂತೆ ಅಂದ್ರೆ ಅಜ್ಞಾನ, ಅಧರ್ಮ ಬುದ್ಧಿ, ಅವಿವೇಕ, ಅಹಂಕಾರ, ಸ್ವಾರ್ಥ ಬುದ್ಧಿ, ದುರುದ್ದೇಶ, ಹಿಂಸೆ, ಅರಿಷಡ್ವರ್ಗಗಳಾದ ಲೋಭ, ಕಾಮ ಮತ್ತು ಕ್ರೋಧದಿಂದ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ವಿವರಿಸಿದ್ದಾನೆ.
ಸರಿ, ಪಾಪಗಳ ಸಂಗ್ರಹ ಆಗುತ್ತೆ ಹೇಗೆ ಅಂತ ಆಯ್ತು. ಆ ಪಾಪಗಳ ಸಂಗ್ರಹವಾದಾಗ ಮನುಷ್ಯನಿಗೆ ಏನಾಗುತ್ತೆ? ಅದನ್ನ ಚಿತ್ತ ಮಾಲಿನ್ಯ ಅಂದ್ರೆ ಮನಸ್ಸು ಕೊಳಕಾಗತ್ತೆ, ಧ್ಯಾನ ಮಾಡೋಕ್ಕಾಗಲ್ಲ, ನಾಸ್ತಿಕತೆ, ದೇವರಲ್ಲಿ ನಂಬಿಕೆ ಇಲ್ಲ, ಶಕ್ತಿಲಿ ನಂಬಿಕೆ ಇಲ್ಲ, ವಾದ ತರ್ಕ ದೂಷಿಸೋದು ಹೆಚ್ಚಾಗುತ್ತೆ. ಕರ್ಮ ಬಂಧನ, ದುಃಖದಲ್ಲಿ ಜೀವಿಸ್ಬೇಕಾಗತ್ತೆ, ಜೀವನಾನೇ ನರಕ ಅಂತ ಅನ್ಸುತ್ತೆ, ದುಃಖನೇ ನರಕ, ಕಾಯಿಲೆಗಳು ಸಮಸ್ಯೆಗಳು ಕಾಡತ್ವೆ. ಇನ್ನು ವಾಸನೆಗಳು, ವಾಸನೆಗಳು ಹೆಚ್ಚಾಗ್ತಾ, ವಾಸನೆ ಅಂದ್ರೆ ಪೂರ್ವ ಜನ್ಮಗಳಲ್ಲಿ ನಾವು ಕಲ್ತಿರುವಂತ ಅಭ್ಯಾಸ ಹವ್ಯಾಸ, ಅದು ವಾಸನೆಯಾಗಿ ಮುಂದಿನ ಜನ್ಮಕ್ಕೂ ಬರೋದನ್ನ ವಾಸನೆ ಅಂತ ಕರೀತಾರೆ. ಈ ವಾಸನೆಗಳು ಹೆಚ್ಚಾಗ್ತಾ ಭಗವಂತನಿಂದ ದೂರ ಆಗ್ತಾ ಬರ್ತಾನೆ. ಇವೆಲ್ಲವನ್ನ ತ್ಯಜಿಸೋಕೆ, ಆತ್ಮಜ್ಞಾನವನ್ನ ಅನುಭವ ಪೂರ್ವಕವಾಗಿ ತಿಳ್ಕೊಳ್ಳೋಕೋಸ್ಕರ ನೂರಾರು ಸಾವಿರಾರು ಪುನರ್ಜನ್ಮಗಳನ್ನ ಎತ್ತಬೇಕಾಗತ್ತೆ. ಆತ್ಮ ಸ್ವರೂಪದಲ್ಲಿ ಇವೆಲ್ಲದರ ಅರಿವು ಇರುತ್ತೆ, ಆದ್ರೆ ಭೂಮಿಗೆ ಬಂದ ಮೇಲೆ ಎಲ್ಲವೂ ಮರೆತಂತಾಗಿರುತ್ತೆ. ಖ್ಯಾತ ಮನಃಶಾಸ್ತ್ರಜ್ಞೆ ಮತ್ತು ಪುನರ್ಜನ್ಮ ಸಂಶೋಧಕಿ ಡಾಕ್ಟರ್ ಹೆಲೆನ್ ಪ್ರಕಾರ, ದೇಹದಿಂದ ದೇಹಕ್ಕೆ ಸಂಚರಿಸೋ ಆತ್ಮಕ್ಕೆ ಪೂರ್ವ ಜನ್ಮಗಳ ಸ್ಮರಣೆ ಅತಿ ದಟ್ಟವಾಗಿಯೇ ಇರುತ್ತೆ. ಅದನ್ನ ಅವರೇ ಸ್ವತಃ ಸ್ಮರಿಸ್ಕೊಳ್ಳಕ್ಕೆ ಸಾಧ್ಯ, ಅಥವಾ ನಾವು ಬೇರೆಯವರು ಕೂಡ ಸ್ಮರಣೆಗೆ ತರಿಸಬಹುದು. ಜೊತೆಗೆ ಆತ್ಮಕ್ಕೆ ತನ್ನ ಹಿಂದಿನ ಜನ್ಮಗಳಲ್ಲಿ ಮಾಡಿದ ತಪ್ಪುಗಳನ್ನ ತಿದ್ದುಕೊಳ್ಬೇಕು ಅನ್ನೋ ಅರಿವು ಕೂಡ ಇರುತ್ತೆ, ತಿದ್ದುಕೊಳ್ಳೋ ಶಕ್ತಿನೂ ಇರುತ್ತೆ. ಪರಿಶುದ್ಧರಾಗೋಕ್ಕೋಸ್ಕರನೇ ಪುನರ್ಜನ್ಮಗಳು ಅಂತ ಹೆಲೆನ್ ಹೇಳಿದ್ದಾರೆ. ಪಾಪಕರ್ಮಗಳನ್ನ ಅಳಿಸ್ಕೊಳ್ಳೋಕೆ, ಪರಿವರ್ತನೆ ಆಗೋಕೆ, ತಪ್ಪುಗಳನ್ನ ತಿದ್ದುಕೊಳ್ಳೋಕೆ ಅಂತಾನೆ ನಾವು ಸ್ವಯಂ ಇಚ್ಛೆಯಿಂದ ಸಂಕಲ್ಪ ರೂಪದಲ್ಲಿ ಕರ್ಮಗಳನ್ನು ಆಯ್ಕೆ ಮಾಡಿಕೊಂಡು, ನಾವೇ ನೋಯಿಸಿದ ನಮ್ಮ ಕಾಯ ವಾಚ ಮನಸ ಪಾಪಗಳಿಗೆ ಯಾರು ಟಾರ್ಗೆಟ್ ಆಗಿದ್ರು ಆ ನೊಂದಿರೋರನ್ನ ನಾವೇ ನಮ್ಮ ಕುಟುಂಬದ ಸದಸ್ಯರಾಗಿ, ಬಿಸ್ನೆಸ್ ಪಾರ್ಟ್ನರ್ ಆಗಿ, ಅತ್ತೆಯಾಗಿ, ಅತ್ತಿಗೆ ನಾದ್ನೀರಾಗಿ ನಾವೇ ಆಯ್ಕೆ ಮಾಡ್ಕೊಂಡು ಈ ಕರ್ಮಭೂಮಿಯಲ್ಲಿ ಜನ್ಮ ತಾಳಿ ಈಗ ಕಷ್ಟ, ಕಾಯಿಲೆ, ದುಃಖ ಅಂತ ಕೊರಗೋದು ಅಜ್ಞಾನವೇ ಸರಿ, ಆತ್ಮವಿಜ್ಞಾನದ ಕೊರತೆಯೇ ಸರಿ. ಮನುಷ್ಯ ತನಗಿರೋ ಸರ್ವ ಸ್ವತಂತ್ರದಿಂದ ತಾನೇ ಆಯ್ಕೆ ಮಾಡಿಕೊಂಡ ಕರ್ಮಗಳನ್ನ ಕಷ್ಟ, ಕಾಯಿಲೆ, ದುಃಖದ ರೂಪದಲ್ಲಿ ಸವೆಸ್ತಾ ಜೀವನ ಪಾಠಗಳನ್ನ ಕಲಿತಾ ಧರ್ಮ ಪರಿಪಾಲನೆ ಮಾಡ್ತಾ ಮಾಡ್ತಾ ಇದೇ ಮನುಷ್ಯ ಮಾನವನಾಗೋಕೆ ಪ್ರಾರಂಭವಾಗ್ತಾನೆ. ಮನುಷ್ಯ ಮಾನವನಾಗೋ ಪ್ರಕ್ರಿಯೆಯಲ್ಲಿ, ಪ್ರಾಸೆಸ್ ಅಲ್ಲಿ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅಥವಾ ಲೋಕಾರೂಢಿಯಿಂದನೋ ನಮ್ಮ ಬಾಯಲ್ಲಿ ಬರೋ ಮಾತುಗಳು ಯಾವ್ಯಾವು, ಏನ್ ಕರ್ಮ ಮಾಡಿದನೋ ಇವನನ್ನ ಕಟ್ಕೊಳಕ್ಕೆ, ಈ ಮನೆ ಸೇರಕ್ಕೆ ಅಂತ, ಅಥವಾ ಇಂಥ ತಾಯಿ ಹುಟ್ಟಕ್ಕೆ ಏನ್ ಪಾಪ ಮಾಡಿದ್ನೋ ಅಂತೀವಿ. ನನ್ನ ಹಣೆ ಬರಹನ ಬದಲಾಯಿಸಕ್ಕಾಗತ್ತಾ, ಅದೆಲ್ಲ ಬರ್ಕೊಂಬಂದ್ಬಿಟ್ಟಿದೀನಿ ಅಂತೀವಿ. ಕೇಳ್ಕೊಂಡ್ ಬಂದಿಲ್ವಲ್ಲ ಸಂಸಾರದಲ್ಲಿ ಸುಖ ಪಡೋಕೆ, ಕೊಟ್ಟು ಹುಟ್ಟಿಲ್ಲ ಹೊಟ್ಟೆ ತುಂಬಾ ತಿನ್ನೋಕೆ, ಯಾರ್ ಶಾಪನೋ ಕೈಗ್ ಬಂದಿದ್ ಬಾಯಿಗೆ ಬರ್ಲಿಲ್ಲ, ಹಣವಿದ್ ಗಂಡನ್ನ ಕಟ್ಕೊಂಡ್ರು ಕೂಡ ಋಣವಿದ್ದಷ್ಟೇನೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತಿದೆ. ಋಣಪಾತಕ ನಮ್ ಹೊಟ್ಟೆಲ್ ಹುಟ್ಟಿ ಪ್ರಾಣ ತಿಂತಾ ಇದ್ದಾನೆ ಅಂತ ಅನುಭವಿಸ್ತಾ ಇರೋರು ಹೇಳ್ತಾರೆ. ಹೊಟ್ಟೆಲಿ ಹುಟ್ಟು ಕಾಡ್ತೀಯೋ, ಬೆನ್ನಲ್ಲಿ ಬಿದ್ದು ಕಾಡ್ತೀಯೋ ಅಂದ್ರೆ ಮಗುವಾಗಿ ಹುಟ್ಟಿ ನನ್ನನ್ನು ಕಾಡ್ತೀಯೋ, ಅಥವಾ ಬೆನ್ನಲ್ಲಿ ಬಿದ್ದು ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿಯಾಗಿ ನನ್ನನ್ನ ಕಾಡ್ತೀಯೋ ಅಂತ ಹೇಳ್ತಾರೆ. ಋಣಾನುಬಂಧ ಇದ್ರೇನೆ ಮದುವೆ ಸಂಬಂಧ ಕೂಡಿ ಬರೋದು ಅನ್ನೋದಿದೆ. ಅವನ ಅಪ್ಪ ಅಜ್ಜಂದ್ರು ಮಾಡಿರೋ ನೀಚ ಕರ್ಮಕ್ಕೆ ಇವತ್ತು ಅವನ ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ತಾ ಇದ್ದಾರೆ ಅಂತ ನೋಡ್ದವ್ರು ಹೇಳ್ತಾರೆ. ಎಲ್ರ ತಲೆ ಒಡೆದು 4 ತಲೆಮಾರು ತಿನ್ನುವಷ್ಟು ಕೂಡಿಟ್ಕೊಂಡ್ರು, ಆದ್ರೆ ಅನುಭವಿಸಕ್ಕೆ ಹುಟ್ಟಿದ ಮಕ್ಕಳೆಲ್ಲ ಬುದ್ಧಿಮಾಂದ್ಯರು ಅಥವಾ ಮಾನಸಿಕ ಅಸ್ವಸ್ಥರನ್ನ ಆಗಿರೋದನ್ನ ನೋಡಿದೀವಿ. ಅವರು ಸಾಲಗಾರರಲ್ಲ, ಅದಕ್ಕೆ ಅವ್ರಿಗೆ ಮಕ್ಳಿಲ್ಲ ಅಂತ. ಮಕ್ಳಿರೋದು ಅಂದ್ರೆ ನಾವು ಸಾಲಗಾರರು ಅವ್ರಿಗೆ, ಅದಕ್ಕೇನೆ ಅವ್ರಿಗೋಸ್ಕರ ಖರ್ಚು ಮಾಡ್ಬೇಕು, ಕಷ್ಟ ಪಡ್ಬೇಕು, ತೊಳಿಬೇಕು, ಬಳಿಬೇಕು ಎಲ್ಲ ಮಾಡೋದು ಅಂದ್ರೆ ನಾವು ಅವ್ರಿಗೆ ಸಾಲಗಾರರು. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿನಲ್ಲಿ ಅನ್ನೋದು ಕೂಡ ಇದೆ. ಮಾಡಿದ್ದು ನಾವು ಮಹಾರಾಯ ಅಂತಿದೆ. ಪತ್ರಿ ಸರ್ ಹೇಳ್ತಾ ಇದ್ರು, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿನಲ್ಲಿ ಅಂತ. ಟಿವಿ ನೋಡ್ತಾನೋ ಅಥವಾ ಪೇಪರ್ ನೋಡ್ತಾನೋ ಅಥವಾ ಸೀನಿಯರ್ ಸಿಟಿಸನ್ಸ್ ಎಲ್ಲ ಬಸ್ ಸ್ಟಾಪ್ ಗಳಲ್ಲಿ ಕೂತ್ಕೊಂಡು ಮಾತಾಡುವಾಗ ಅವ್ರು ಹಂಗ್ ಮಾಡ್ಬಾರ್ದಾಗಿತ್ತು, ಇಲ್ಲಿ 4 ವೇ ಮಾಡ್ಬೇಕಾಗಿತ್ತು, ಇಲ್ಲಿ ಫುಟ್ಪಾತ್ ಮಾಡ್ಬೇಕಿತ್ತು, ಇದ್ ಮಾಡಿದ್ ಸರಿ ಇಲ್ಲ, ಇಂಥ ಟ್ರ್ಯಾಕ್ ಹಾಕ್ಬೇಕಿತ್ತು, ಈ ಎಲ್ಲ ತರದ್ದು ದೋಷ ಮಾತಾಡ್ತಾ ಇರ್ತಾರಲ್ಲ, ಅವ್ರೆಲ್ರು ಅವರ ಮುಂದಿನ ಜನ್ಮಗಳನ್ನ ಬರ್ಕೊಳ್ತಾರಂತೆ. ಅದು ಪೂರ್ಣಾತ್ಮ ಏನ್ ಹೇಳ್ತಾನಂತೆ, ನೀನ್ ಏನೋ ಮಾಡಕ್ ಹೋದೆ, ಆದ್ರೆ ಏನೋ ಮಾಡ್ಕೊಂಬಂದೆ, ನೀನ್ ಎಲ್ರನ್ನು ಅಂತ ಇದೆಯಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರ ಅಂತವ್ರು ಅನ್ಯಾಯದವ್ರು, ಅವ್ರನ್ನ ಗುಂಡಿಟ್ ಹೊಡಿಬೇಕು, ಅವ್ರನ್ನ ಕೊಂದ್ಬಿಡ್ಬೇಕು, ಕತ್ತರಿಸಿದ್ರು ಪಾಪ ಬರಲ್ಲ, ಈ ತರದ್ದೆಲ್ಲ ನಾವ್ ಏನೇನ್ ಮಾತಾಡಿ ಆಗಿರೋ ಕೆಲ್ಸಗಳ ಬರೀ ಕಾಮೆಂಟ್ ಮಾಡ್ತಾ ಇರ್ತೀವೋ, ಅವರು ಅಷ್ಟು ಜನ್ಮಗಳನ್ನ ಡಿಸೈಡ್ ಮಾಡ್ಕೋತಾರಂತೆ. ಯಾಕೆಂದ್ರೆ ನೀನ್ ಹೇಳಿದ್ಯಲ್ಲ ಅವ್ರು ಮಾಡಿದ್ ಸರಿ ಇಲ್ಲ ಅಂತ, ಹಾಗಾದ್ರೆ ಸರಿಯಾದ್ ನಿಂಗೆ ಗೊತ್ತಿದೆ ಅಲ್ವಾ, ನೀನ್ ಮಾಡು ಅಂತ. ಒಂದು ಜನ್ಮ ಇಂಜಿನಿಯರ್ ಆಗಿ, ಒಂದು ಜನ್ಮ ಡಾಕ್ಟರ್ ಆಗಿ, ಒಟ್ಟಲ್ಲಿ ಯಾರ್ಯಾರನ್ನ ಟೀಕೆ ಮಾಡಿರ್ತೀವೋ ಅಷ್ಟು
ಎಷ್ಟು ಜನ್ಮಗಳೆತ್ತಕ್ಕೆ ನಾವೇ ಡಿಸೈಡ್. ನಾವು ಬಂದಿರೋದು ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋಕೆ. ಆದ್ರೆ ಎಲ್ಲಾದ್ರ ಬಗ್ಗೆ ಟೀಕೆ ಟಿಪ್ಪಣಿ ಕೊಡ್ತಾ ಕೂತ್ಕೊಳ್ಳೋದ್ರಿಂದ ನಮ್ಮ ಪುನರ್ಜನ್ಮಗಳು ಜಾಸ್ತಿ ಆಗ್ತಾ ಬರುತ್ತೆ ಅಂತ ಪತ್ರಿ ಸರ್ ಹೇಳಿದ್ರು. ಇವೆಲ್ಲದರ ಸಾರಾಂಶ ಏನು ಅಂದ್ರೆ, ಮಾನವನ ಜೀವನದಲ್ಲಿ, ಸಂಸಾರದಲ್ಲಿ, ವ್ಯವಹಾರದಲ್ಲಿ ಋಣ ಸಾಲದ ಪಾತ್ರ ಇದೆ. ನಮ್ಗೆ ಮನಸ್ಸಿಗೆ ಬಂದಂತೆ ಏನೋ ಮಾಡಿ ತಪ್ಪಿಸ್ಕೊಳಕ್ಕಾಗಲ್ಲ. ನಮ್ಮ ಈಗಿನ ವಾಸ್ತವದ ಜೀವನದ ಸ್ಥಿತಿಗತಿಯ ಹಿಂದೆ ನಮ್ಮದೇ ಕರ್ಮ ಹಣೆ ಬರಹ ಇತ್ತು. ಹಣೆ ಬರಹದಂತೆ ಅನುಭವಿಸಿಯೇ ತೀರಬೇಕು. ಹಣೆ ಬರಹ ಅಂತ ಯಾಕೆ ಹೇಳೋದು ಅಂದ್ರೆ, ನಮ್ಮದನ್ನ ನಾವೇ ಬರ್ಕೊಂಬಂದಿರೋದು ಅಂತ ಈ ಒಂದು ಸಿದ್ಧಾಂತ ಇದೆ. ಹಣೆ ಬರದಂತೆ ಅನುಭವಿಸ್ಲೇಬೇಕು ಅನ್ನೋದು. ಸವಿಸೋ ಆಧ್ಯಾತ್ಮಿಕ ವಿಧಿವಿಧಾನಗಳು ಕೂಡ ಇದೆ. ನಾವು ಯಾರ ಜೊತೆಗೆ ತಪ್ಪಾಗಿ ನಡೆದುಕೊಂಡಿದ್ವೋ ಅವ್ರ ಜೊತೆನೆ ಮತ್ತೊಂದು ಜನ್ಮದಲ್ಲಿ ಹುಟ್ಟಿ ಅದೇ ತಪ್ಪನ್ನ ತಿದ್ದುಕೊಳ್ಳಕ್ಕೆ ಅವಕಾಶ ಇದೆ. ಅದಕ್ಕೆ ಅಷ್ಟಾರು ಲಕ್ಷಾಂತರ ಜನ್ಮಗಳು, ಪುನರ್ಜನ್ಮಗಳು. ಹಾಗಾದ್ರೆ ಪುಣ್ಯ ಅಂದ್ರೇನು? ನಮ್ಮನ್ನು ಶುದ್ಧೀಕರಿಸೋ ಮತ್ತು ನಮ್ಮನ್ನ ಆತ್ಮದ ಕಡೆಗೆ ಕರ್ಕೊಂಡು ಹೋಗುವಂತ ಯಾವುದೇ ವಿಚಾರಗಳು, ಕರ್ಮಗಳು ಕೂಡ ಪುಣ್ಯ. ಉದಾಹರಣೆಗೆ ಅನ್ನಾಹಾರವನ್ನ ದಾನವಾಗಿ ನೀಡೋದು, ಎಲ್ರನ್ನೂ ಪ್ರೀತಿಯಿಂದ ನೋಡೋದು, ಅಹಿಂಸೆಯನ್ನ ಪಾಲಿಸೋದು, ಧ್ಯಾನಿಸೋದು, ಸತ್ಯತೆಯನ್ನ ರಕ್ಷಿಸೋದು, ದೈವಿ ಗುಣಗಳನ್ನ ಬೆಳೆಸ್ಕೊಳ್ಳೋದು, ಇವೆಲ್ಲವೂ ಆತ್ಮನ ಕಡೆಗೆ, ಭಗವಂತನ ಕಡೆಗೆ ಕರೆದೊಯ್ಯುವಂತ ಪುಣ್ಯ ಕರ್ಮಗಳು. ಮನುಷ್ಯನಾದ್ಮೇಲೆ ಅವನ ಪಾಪ ಪುಣ್ಯದ ಕರ್ಮಗಳ ಲೆಕ್ಕಾಚಾರ ಚಿತ್ರಗುಪ್ತನ ಕಡತಕ್ಕೆ ಸೇರ್ಪಡೆಯಾಗತ್ತಂತೆ. ಚಿತ್ರಗುಪ್ತನ ಕಡತಕ್ಕೆ ಹೇಗೆ ಸೇರ್ಪಡೆಯಾಗುತ್ತೆ? ಈ ಚಿತ್ರಗುಪ್ತ ಯಾರು? ಅವನಿಗ್ಯಾಕೆ ಚಿತ್ರಗುಪ್ತ ಅನ್ನೋ ಹೆಸರಿದೆ ಅಂದ್ರೆ, ಚಿತ್ರಗುಪ್ತ ಯಮರಾಜನ ಅಸಿಸ್ಟೆಂಟು. ಚಿತ್ರಗುಪ್ತ ಇಟ್ಟಿರೋ ಕಡತದಲ್ಲಿರೋದೆಲ್ಲ ಗುಪ್ತ ಚಿತ್ರಗಳು, ಅದಕ್ಕೆ ಅವನ ಹೆಸರು ಚಿತ್ರಗುಪ್ತ ಅಂತ. ಆತ್ಮನ ಎಲ್ಲಾ ವಿಷಯಗಳು, ಘಟನೆಗಳು ಸೂಕ್ಷ್ಮದಲ್ಲಿ ಮುದ್ರಣ ಆಗೋದು ಎರಡೇ ಜಾಗದಲ್ಲಿ. ಒಂದು ಚಿತ್ರಗುಪ್ತನ ಕಡತದಲ್ಲಿ, ಅಂದ್ರೆ ಆಕಾಶಿಕ್ ರೆಕಾರ್ಡ್ ನಲ್ಲಿ. ಎರಡನೇದು ಮನುಷ್ಯನ ಭೌತ ದೇಹದೊಂದಿಗಿರೋ ಸೂಕ್ಷ್ಮ ರೂಪದಲ್ಲೇ ಇರೋ ಕಾರಣ ಶರೀರದಲ್ಲಿ. ಎಡ್ಗರ್ ಕೇಸಿನ್ ನೀವು ಕೇಳಿರ್ಬೋದು, ಎಷ್ಟೊಂದ್ಸಲ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಅವನು 14,000 ರೀಡಿಂಗ್ ಮಾಡಿರೋದೇನೆ ಈ ಆಕಾಶಿಕ್ ರೆಕಾರ್ಡ್ ನೋಡಿ. ಅವನೇನು ಯಾರೇ ಒಂದು ತೊಂದರೆ, ಯಾವ ಮಕ್ಕಳಾಗದೆ ಇರೋ ಕಾರಣಕ್ಕೆ ಬಂದವಳು ಕೂಡ ಬಂದ್ರೆ ಅವನೇನ್ ಹೇಳ್ತಿದ್ದ? ದ ಬಾಡಿ ಈಸ್ ಇನ್ ಫ್ರಂಟ್ ಆಫ್ ಮೀ, ಐ ಆಮ್ ಆಕ್ಸೆಸಿಂಗ್ ಹರ್ ಆಕಾಶಿಕ್ ರೆಕಾರ್ಡ್ಸ್ ಅಂತ. ನೋಡಿ, ಯಾವ ಕಾರಣಕ್ಕೆ ಈ ಜನ್ಮದಲ್ಲಿ ತೊಂದರೆ ಇದೆ, ಸಂಕಷ್ಟಗಳಿದೆ, ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನೋಡಿ ಹೇಳ್ತಾ ಇದ್ದನು. ಆ ಪೂರ್ತಿ ರೆಕಾರ್ಡು ನಮ್ಮ ಕಾರಣ ಶರೀರದಲ್ಲಿ ಇರುತ್ತೆ. ಈ ಚಿತ್ರಗುಪ್ತನ ಕಡತಕ್ಕೆ ನಮ್ಮ ಕರ್ಮಗಳು ಹೇಗೆ, ಯಾವಾಗ ಸೇರ್ಪಡೆ ಆಗುತ್ತೆ, ಆನ್ ಡೈಲಿ ಬೇಸಿಸ್ ಯಾವ ತರ ಆಗತ್ತೆ ಅಂತ ನಾನು ಪತ್ರಿ ಸರ್ಗೆ ಪ್ರಶ್ನಿಸಿದಾಗ ಅವ್ರೇನ್ ಹೇಳಿದ್ರು ಅಂದ್ರೆ, ರಾತ್ರಿ ನಾವು ಒಳ್ಳೆ ನಿದ್ದೆಯಲ್ಲಿದ್ದಾಗ ಸುಮಾರು 2 ಗಂಟೆಯಿಂದ 3 ಗಂಟೆ ಒಳಗೆ ಪಟ್ಟಂತ ಎಚ್ಚರ ಆಗುತ್ತೆ. ತಕ್ಷಣನೇ ನಿದ್ರೆನೂ ಮುಂದುವರಿಯುತ್ತೆ. ಎಚ್ಚರ ಯಾಕಾಯ್ತು ಅಂತಾನೂ ಗೊತ್ತಿಲ್ಲ, ಎಚ್ಚರ ಹೇಗಾಯ್ತು ಅಂತಾನೂ ಗೊತ್ತಿಲ್ಲ. ಆ ಸಮಯದಲ್ಲಿ ಆಯಾ ದಿನದ ಕಾಯ, ವಾಚ, ಮನಸ, ಕಾರಣ ಕಾರ್ಯಗಳು, ಕಾರಣ ಪರಿಣಾಮಗಳುಳ್ಳ ಎಲ್ಲಾ ಕರ್ಮಗಳು ಏಕಕಾಲಕ್ಕೆ ಚಿತ್ರಗುಪ್ತನ ಕಡತಕ್ಕೆ ಹಾಗೂ ವ್ಯಕ್ತಿಯ ಕಾರಣ ಶರೀರಕ್ಕೆ ವರ್ಗಾವಣೆಯಾಗತ್ತೆ ಅಂತ ಪತ್ರಿ ಸರ್ ನಮ್ಗೆ ತಿಳಿಸಿದ್ರು. ನಮ್ಮ ಇಂದಿನ ವಿಷಯವಾಗಿರೋ ಮಾನವನಿಗೆ ಏಕೆ ಸಂಕಷ್ಟಗಳು ಅನ್ನೋ ಶೀರ್ಷಿಕೆಯಲ್ಲಿರಬಹುದ ಸಂಕಷ್ಟಗಳಲ್ಲಿ ಕೆಲವನ್ನ ಹೆಸರಿಸೋದಾದ್ರೆ ಏನಂದಿರುದು? ತಾಪತ್ರಯ ಅನ್ನೋ ಪದ ಬಳಸ್ತಾ ಇರ್ತೀವಿ. ತಾಪ ಅಂದ್ರೆ ದುಃಖ, ತ್ರಯ ಅಂದ್ರೆ 3. ಆ 3 ತರ ದುಃಖಗಳು ಯಾವುದು? ಅರಿಷಡ್ವರ್ಗ ತಾಪ, ಆದಿ ಭೌತಿಕ ತಾಪ, ಆದಿ ದೈವಿಕ ತಾಪ. ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳಿಂದ ನಮಗ್ ನಾವೇ ಉಂಟು ಮಾಡ್ಕೊಳ್ಳುವಂತಹ ಸಂಕಷ್ಟಗಳು 90%. ಆದಿ ಭೌತಿಕ ತಾಪ, ನಂದೇನೂ ತಪ್ಪಿಲ್ಲ ಆದ್ರೂ ನನ್ನನ್ನ ಬಯಸ್ಕೊಂಡಿರ್ಬೋದು, ನಿಂದನೆ ಒಳಗಾಗಿರ್ಬೋದು, ಆ ತರದ್ದು 9%. ಆದಿ ದೈವಿಕ ತಾಪ, ಪ್ರಕೃತಿ ವಿಕೋಪ, ಬರ, ಪ್ರವಾಹ ಇದೆಲ್ಲಾನು 1% ಆದ್ರೆ ಭೂಕಂಪದಿಂದ ನಮ್ಗಾದಂತ ತೊಂದರೆ ಅಥವಾ ಬರದಿಂದ ಅಥವಾ ಪ್ರವಾಹದಿಂದ ಬಂದಂತ ತೊಂದ್ರೆನ 1% ನಾವು ಬೈಯೋದು 100% ಬೈತೀವಿ ದೇವರನ್ನ. ಇನ್ನು ಯಾವ್ಯಾವ ತರ ದೋಷ ಇರ್ಬೋದು? ಇಂದ್ರಿಯ ದೋಷ, ಕಿವುಡು, ತೊದಲಿರ್ಬಹುದು, ಉಗ್ಗು ಮಾತಿರ್ಬೋದು, ಅಥವಾ ಮೂಕತನ ಇರ್ಬೋದು, ಮಾತು ಬರ್ದೇನೆ ಇರ್ಬೋದು. ಇದಕ್ಕೊಂದು ಉದಾಹರಣೆ ಹೇಗ್ ಹೇಳ್ಬೋದು ಅಂದ್ರೆ, ಸಂಕಷ್ಟಗಳು ಕರ್ಮಗಳಿಗೆ. ಒಂದು ಗ್ರಾಮದಲ್ಲಿ ಬರ ಬಂದ್ಬಿಟ್ಟು ನೀರಿಲ್ದಾದಾಗ ಜನಗಳು, ಪ್ರಾಣಿಗಳಿಗೂ ಕೂಡ ನೀರು, ಹುಲ್ಲು ಹಾಕಕ್ಕಾಗದೆ ಇರೋ ಸ್ಥಿತಿಲಿದ್ದಾಗ ಆ ಊರಿನ ಜನಗಳೆಲ್ಲಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನ್ ಮನೆ ಮುಂದೆ ಬಂದು ಮೊರೆ ಇಡ್ತಾ ಇರ್ತಾರೆ. ಎಲ್ಲಾರು ಸೇರಿ ಕೇಳ್ಕೊತಾ ಇರ್ತಾರೆ, ದಯವಿಟ್ಟು ಏನಾರ ವ್ಯವಸ್ಥೆ ಮಾಡ್ಕೊಡಿ ಅಂತ. ಅವ್ ಯಾವ್ದು ಕೇಳಿಸ್ಬಾರ್ದು ಅಂತ ಅವನು ಮನೆ ಬಾಗ್ಲನ್ನ ಮುಚ್ಚಿ, ರೂಮ್ ಬಾಗ್ಲನ್ನು ಮುಚ್ಚಿ, ಕಿವಿನ ಮುಚ್ಕೊಂಡು
ಏನು ಕೇಳಿಸ್ದಂಗೆ ಅವನು ಕೂತಿದ್ದರಿಂದ ಮುಂದಿನ ಜನ್ಮದಲ್ಲಿ ಹುಟ್ಟು ಕಿವುಡಾಗಿ ಹುಟ್ಟುತ್ತಾನೆ. ಅದನ್ನ ಎಡ್ಗರ್ ಕೇಸಿ ಹೇಳಿದಾನೆ. ಅವನಿಗೆ ಇಂದ್ರಿಯ ಭಗವಂತ ಕೊಟ್ಟಿದ್ರು ಕೂಡ ಅದನ್ನ ಕೇಳಿಸ್ದಂಗೆ ಮುಚ್ಕೊಂಡಿದ್ದಕ್ಕೆ ಮುಂದಿನ ಜನ್ಮದಲ್ಲಿ ಅವನು ಹುಟ್ಟು ಕಿವುಡಾದ. ಅನಾರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಸಂಬಂಧದ ಸಮಸ್ಯೆ ನಮ್ಮಲ್ಲಿ ಇರುತ್ತೆ. ಯಾಕೆ ಅಂದ್ರೆ ಒಳಗಡೆನೆ ನಮ್ಮಲ್ಲಿ ದ್ವೇಷ, ಅಸೂಯೆ ಇರೋದ್ರಿಂದ ಸಂಬಂಧದ ಸಮಸ್ಯೆ ಬರುತ್ತೆ. ಆಸ್ತಿಯ ಹಕ್ಕಿಗಾಗಿ, ಪಾಲಿಗಾಗಿ ಅಣ್ಣ ತಮ್ಮಂದ್ರ ಕೋರ್ಟ್ ಮೆಟ್ಲೆ ಇರೋದಿರಬಹುದು. ಮಕ್ಕಳ ನ್ಯೂನ್ಯತೆಗಳು, ಭಯ, ಕೋಪ, ಚಂಚಲತೆ, ಮರವು, ಮಕ್ಕಳ ಶಿಸ್ತು, ಕೆಟ್ಟ ಸ್ನೇಹ, ಕೆಟ್ಟ ಸ್ನೇಹ, ಮಕ್ಕಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಇರಬಹುದು, ಅಥವಾ ಮಕ್ಕಳು ಹಾಸಿಗೆಯಲ್ಲೇ ಮೂತ್ರ ಮಾಡ್ಕೋತಾ ಇರ್ಬೋದು, ಅಥವಾ ನಮಗ್ ಹುಟ್ಟಿರೋ ಮಗು, ನಮ್ಮನ್ನ ಆಯ್ಕೆ ಮಾಡ್ಕೊಂಡಿರೋ ಆತ್ಮ, ಆ ಮಗು ಬುದ್ಧಿಮಾಂದ್ಯತೆ ಇರ್ಬೋದು, ಸ್ಪೆಷಲ್ ಚೈಲ್ಡ್ ಇರ್ಬೋದು. ಅದಕ್ಕೂ ಆಧ್ಯಾತ್ಮಿಕ ಕಾರಣಗಳೇ ಇರುತ್ತೆ. ಯಾಕೆ ಅಂತ ನಮ್ಮ ಮಕ್ಕಳು ಸೋಲು, ನಿರಾಸೆ, ನಿರಾಸಕ್ತಿಯಿಂದ, ಖಿನ್ನತೆಯಿಂದ ಬಳಲ್ತಾ ಇರಬಹುದು. ಇನ್ನು ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ, ಸಾಲ ವಸೂಲಿ ಆಗ್ತಾ ಇಲ್ಲ, ಅಸಲೇ ಖೋತ ಆಗ್ತಾ ಇದೆ, ವ್ಯವಹಾರದಲ್ಲಿ ಮೋಸ ಆಗ್ತಾ ಇದೆ. ಪತ್ರಿ ಸರ್ ಒಂದ್ಸಲ ಹೇಳಿದ್ರು, ಈ ಸಲ 2 ಲಕ್ಷ ಪಾರ್ಟ್ನರ್ ಎತ್ಕೊಂಡು ಹೊಟ್ಟೋದ, ಓಡ್ ಹೊಟ್ಟೋದ, ಮೋಸ ಮಾಡ್ದ ಅಂದ್ರೆ, ಹೋದ್ ಜನ್ಮದಲ್ಲಿ ನೀನ್ ಮೋಸ ಮಾಡಿದ್ಯಾ, ಈ ಜನ್ಮದಲ್ಲಿ ಅವ್ನು ಬಂದು ನಿನ್ ಹತ್ರ ಬರ್ಬೇಕಿರೋದನ್ನ ವಸೂಲ್ ಮಾಡ್ಕೊಂಡು ಹೋದ. ಮೋಸ ಏನ್ ಬಂತು? ಮೋಸ ಇಲ್ಲ, ನೀ ಮಾಡಿದ ಮೋಸನೇ ಈಗ ಅವ್ನು ನಿಮಗ್ ಮಾಡಿರೋದು ಅಂತ ಹೇಳಿದ್ರು. ಕುಟುಂಬದಲ್ಲಿ ಸಂಬಂಧದ ಸಮಸ್ಯೆ, ಹೊಂದಾಣಿಕೆ ಇರಲ್ಲ, ಇನ್ನೂ ಹಲವು ರೀತಿಯ ಬಗೆಯ ತೊಂದರೆಗಳನ್ನ ನಾವು ಅನುಭವಿಸ್ತಾ ಇರ್ಬೋದು. ಯಾಕೆ ಈ ರೀತಿಯ ಸಂಕಷ್ಟಗಳು ಈ ಮಾನವನ ಜೀವನದಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ನಾವೇ ಹುಡುಕ್ತಾ ಹೋದಾಗ ನಮಗೆ ನಮ್ಮ ಹಿಂದಿನ ಜೀವನ ವಿಧಾನದಲ್ಲಿ ಏನು ಲೋಪಗಳಾಗಿರಬಹುದು, ಏನೇನ್ ತಪ್ಪುಗಳಾಗಿರಬಹುದು, ಈ ತಪ್ಪುಗಳಾಗಕ್ಕೆ ಕಾರಣಗಳು ಏನಿರಬಹುದು ಅನ್ನೋದ ನಮ್ಗೆ ಅರ್ಥ ಆಗುತ್ತೆ. ನಮ್ಮ ಇಂದಿನ ಸ್ಥಿತಿಗತಿಗಳಿಗೆ ನಾವು ಕಾರಣವೇ ಹೊರತು ಬೇರೆಯವರಲ್ಲ. ನಮ್ಮ ಇಂದಿನ ಸ್ಥಿತಿಗತಿಗೆ ಕಾರಣವಾಗಿರುವಂತಹ ತಪ್ಪುಗಳು ನಮ್ಮಿಂದ ಯಾವಾಗ ಯಾರ ಜೊತೆ ನಡೆದಿದೆ ಅಂತ ಧ್ಯಾನದಲ್ಲಿ ತಿಳಿದು ಅವನ್ನ ತಿದ್ದುಕೊಂಡ್ರೆ ಸಮಸ್ಯೆಗಳು ತನ್ನಂತೆ ತಾನೇ ಕರಗಿ ಹೋಗುತ್ತೆ. ಆತ್ಮಜ್ಞಾನದಿಂದ ಸಮಸ್ಯೆಗಳು ಉದ್ಭವವಾಗೋದೇ ಇಲ್ಲ. ಆದ್ರೆ ನಾವು ಮಾಡಿರೋ ತಪ್ಪುಗಳೆಲ್ಲ, ನಮ್ಮ ನಕಾರಾತ್ಮಕ ಸ್ವಭಾವಗಳೆಲ್ಲಾನು, ಕಾರ್ಯಕಾರಣ ಪರಿಣಾಮವಿರೋವೆಲ್ಲವೂ ಕೂಡ ಸೂಕ್ಷ್ಮ ರೂಪದಲ್ಲಿ ನಮ್ಮ ಆತ್ಮದ ಜೊತೆ ಶಾಶ್ವತ ನೆನಪಿನ ಭಂಡಾರದಲ್ಲಿ, ಸುಪ್ತ ಮನಸ್ಸಿನಲ್ಲಿ ಆಡಿಯೋ ವಿಡಿಯೋ ರೂಪದಲ್ಲಿ ಇರುತ್ತೆ. ನಾವು ಪಾಠ ಕಲಿಯೋವರೆಗೂ ಅವುಗಳು ನಮ್ಮೊಂದಿಗೆ ಸೂಕ್ಷ್ಮ ದೇಹಗಳಲ್ಲಿ ಅಡಗಿ ಕೂತಿರುತ್ತೆ. ಹಾಗಾಗಿ ಮಾನವನಿಗೆ ಸಂಕಷ್ಟಗಳು. ಸಮಸ್ಯೆಗಳಿಲ್ಲದ ಸಂಸಾರ ಇಲ್ಲ, ಸಂಕಷ್ಟಗಳಿಲ್ಲದ ಜೀವನ ಇಲ್ಲ. ಹಾಗಂತ ಹತ್ತುಕೊಂಡೇ ದುಃಖ ಪಟ್ಕೊಂಡೇ ಜೀವನ ನಡೆಸ್ಬೇಕು ಅಂತೇನಿಲ್ಲ. ನಮ್ಮ ಕಾಯಿಲೆಗಳಿಗೆ, ಸಂಕಷ್ಟಗಳಿಗೆ ಕಾರಣಗಳು ಹೇಗೆ ಸೂಕ್ಷ್ಮವೋ ಅದೇ ರೀತಿ ಅವುಗಳ ಪರಿಹಾರ ವಿಧಾನಗಳು ಕೂಡ ಸೂಕ್ಷ್ಮ, ಆಧ್ಯಾತ್ಮಿಕ. ಅವುಗಳನ್ನ ತಿಳಿಯೋಕೆ ನೀವುಗಳು ಮನಸ್ಸು ಮಾಡ್ಬೇಕಷ್ಟೇ. ಈ ಮನಸ್ಸು ಕೂಡ ಸೂಕ್ಷ್ಮ. ಈ ಮನಸ್ಸು 2 ಸ್ತರದಲ್ಲಿ ಕೆಲಸ ಮಾಡುತ್ತೆ. ಎಚ್ಚರ ಸ್ಥಿತಿಯಲ್ಲಿ, ಸುಪ್ತ ಸ್ಥಿತಿಯಲ್ಲಿ. ಸಮಸ್ಯೆಗಳು ಎಚ್ಚರ ಸ್ಥಿತಿಯಲ್ಲಿ ದೇಹದ ಮೂಲಕ, ಸ್ಥಿತಿಗತಿಗಳ ಮೂಲಕ ಗೋಚರಿಸುತ್ತೆ, ಅನುಭವಿಸ್ತಾ ಇರ್ತೀವಿ. ಇದಕ್ಕೆ ಕಾರಣಗಳು ಸುಪ್ತ ಮನಸ್ಸಿನಲ್ಲಿ ಆಡಿಯೋ ವಿಡಿಯೋ ರೂಪದಲ್ಲಿ ಇರುತ್ತೆ. ನಮ್ಗೆ ಸುಪ್ತ ಮನಸ್ಸಿನಲ್ಲಿರೋ ವಿಷಯಗಳನ್ನ ನೋಡೋಕ್ಕಾಗ್ಲಿ, ತಿಳಿಯೋಕ್ಕಾಗ್ಲಿ ಸಾಧ್ಯವಿಲ್ಲ. ಯಾಕೆಂದ್ರೆ ಸುಪ್ತ ಮನಸ್ಸನ್ನ ಎಚ್ಚರ ಮಾಡ್ಕೊಳ್ಳೋಕ್ಕಾಗ್ಲಿ, ಬಳಸೋಕ್ಕಾಗ್ಲಿ ಗೊತ್ತೇ ಇಲ್ವಲ್ಲ, ಕಲ್ತಿಲ್ವಲ್ಲ. ಕುಟುಂಬದಲ್ಲಿರೋ ನಿಮ್ಮ ಯಾವ ಸಮಸ್ಯೆಯನ್ನು ಯಾರೂ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ. ಅವರವರ ಕರ್ಮಗಳನ್ನ ಅವರೇ ಸವಸ್ಬೇಕು. ಇವಕ್ಕೆಲ್ಲ ಸಮಾಧಾನ, ಪರಿಹಾರ ಆಧ್ಯಾತ್ಮಿಕ ವಿಜ್ಞಾನದ ಮೂಲವಾದ ಧ್ಯಾನದ ಮೂಲಕ, ಕೆಲವು ಆಧ್ಯಾತ್ಮಿಕ ತಂತ್ರಗಳ ಮೂಲಕ ಅವರವರ ಸುಪ್ತ ಮನಸ್ಸಿನ ಸಹಾಯವನ್ನ ಪಡೆದು ಪ್ರಯತ್ನಿಸಿ ಕರ್ಮಗಳನ್ನ ಸವಸ್ಬೋದು. ನಮ್ಮಿಂದ ಆಗಿರುವಂತ ತಪ್ಪು ಸಂಕಲ್ಪಗಳನ್ನ ರೀಪ್ಲೇಸ್ ಮಾಡಬಹುದು. ಸಂಕಷ್ಟಗಳಿಂದ ಹೊರಬರೋಕೆ ನಾವು ಯಾವ ರೀತಿ ಶ್ರಮಿಸ್ಬೇಕು, ಯಾವ ರೀತಿ ಕ್ರಮಿಸ್ಬೇಕು ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಟುತ್ತೆ. ಕುಟುಂಬದ ಸದಸ್ಯರುಗಳು, ಸಂಕಷ್ಟಗಳು, ನಮ್ಮದೇ ಆಯ್ಕೆ ಅನ್ನೋ ಪರಿಜ್ಞಾನ ನಮ್ಮಲ್ಲಿರ್ಬೇಕು. ವಿ ಕ್ರಿಯೇಟ್ ಅವರ್ ರಿಯಾಲಿಟಿ ಅನ್ನೋ ಆತ್ಮಜ್ಞಾನ, ಆಧ್ಯಾತ್ಮಿಕ ವಿಜ್ಞಾನದ ಪರಿವೇ ನಮ್ಮಲ್ಲಿರ್ಬೇಕು. ಆದ್ರೆ ನಾವುಗಳು ಇದ್ದಾಗೆ ಇರ್ಬೇಕು ಅಂತಿಲ್ಲ, ಪರಿವರ್ತನೆ ಆಗ್ಬಾರ್ದು ಅಂತ ಇಲ್ಲ. ಇದೇ ಜನ್ಮದಲ್ಲಿ, ಇದೇ ಜೀವನದಲ್ಲಿ ತಿದ್ದುಕೊಳ್ಳೋಕೆ, ಮನೆ ಮಂದಿಯನ್ನ ಸರಿದಾರಿಯಲ್ಲಿ ತಗೊಂಡು ಹೋಗಕ್ಕೆ, ಮಕ್ಕಳ ನ್ಯೂನ್ಯತೆಗಳನ್ನ ಶಕ್ತಿ ಸಾಮರ್ಥ್ಯಗಳನ್ನಾಗಿ ಪರಿವರ್ತಿಸೋಕೆ ನಾವು ಮನಸ್ಸು ಮಾಡ್ಬೇಕಷ್ಟೇ. ಅದರಲ್ಲೂ ತಂದೆಗಿಂತ ತಾಯಿಯ ಪಾತ್ರ, ಜವಾಬ್ದಾರಿ ದೊಡ್ಡದು. ಮಕ್ಕಳನ್ನ ಪ್ರಪಂಚಕ್ಕೆ ತರೋದು ದೊಡ್ಡದಲ್ಲ, ಅವರನ್ನ ಸರಿದಾರಿಯಲ್ಲಿ ಮುನ್ನಡೆಸೋದು, ಅವರಿಂದ ತಪ್ಪುಗಳಾಗದಂತೆ ಮಾರ್ಗದರ್ಶಿಸೋದು ಕೂಡ ಅಷ್ಟೇ ಮುಖ್ಯ. ಅವರು ಪ್ರಗತಿಯಲ್ಲಿ ಹಿಂದೆ ಬಿದ್ದಾಗ, ಖಿನ್ನತೆಯಿಂದ ಕುಸಿದಾಗ ಅವರೊಂದಿಗೆ ನಿಂತು ಅವರನ್ನ ಮೇಲೆತ್ತೋದು, ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಮುನ್ನಡೆಸೋದು ಕೂಡ ಅಷ್ಟೇ ಮುಖ್ಯ. ಈಗಿನ ದಿನಗಳಲ್ಲಿ ಹೆಚ್ಚಿನ ಕುಟುಂಬಗಳಲ್ಲಿ ಮಕ್ಕಳು ಸೇರಿದಂತೆ
ಯಾರು ಯಾರ ಮಾತನ್ನೂ ಕೇಳೋದಿಲ್ಲ, ಮೊದಲಿಗೆ ಕೇಳಿಸ್ಕೊಳ್ಳೋದೇ ಇಲ್ಲ, ಬುದ್ಧಿ ಮಾತು ಅವ್ರಿಗೆ ಹಿಡಿಸೋದೇ ಇಲ್ಲ. ಅಂತಹ ಸಮಯದಲ್ಲಿ ಸ್ಥಿತಿಯಲ್ಲಿ ನಮ್ಮ ಸುಪ್ತ ಮನಸ್ಸಿನ ಮೂಲಕ ಅವರ ಸುಪ್ತ ಮನಸ್ಸಿಗೆ ನಮ್ಮ ಪ್ರೇರಕ ಚಿಂತನೆಗಳನ್ನ ರವಾನಿಸೋ ಮೂಲಕ, ಅವರಿಗೆ ಧೈರ್ಯ ತುಂಬೋ ಮೂಲಕ, ಅರಿವು ಮೂಡಿಸೋ ಮೂಲಕ ಅವರಲ್ಲಿ ಪರಿವರ್ತನೆ ತರಕ್ಕೆ ಪ್ರಯತ್ನಿಸಬಹುದು. ಇದನ್ನೇ ದೂರ ಮನಸ್ಪರ್ಶ ಟೆಲಿಪತಿ ಅನ್ನೋದು. ಅದೇ ತಂತ್ರವನ್ನ ಉದ್ದೇಶ ಪೂರ್ವಕವಾಗಿ ನಮಗೆ ಅವಶ್ಯಕತೆ ಬಿದ್ದಾಗ ನಮ್ಮ ಕುಟುಂಬದ ಸದಸ್ಯರ ಮೇಲೂ ಬಳಸಿ ಸಕಾರಾತ್ಮಕ ಪರಿವರ್ತನೆ, ಬೆಳವಣಿಗೆ ಹಾಗೂ ಅಭಿವೃದ್ಧಿಗಾಗಿ ಬಳಸಬಹುದು. ಅದರಲ್ಲೂ ಕೂಡ ಆಧ್ಯಾತ್ಮಿಕ ವಿಜ್ಞಾನ ಅಡಗಿದೆ. ಇದೇ ಜುಲೈ 12ನೇ ತಾರೀಕು ಮಹಾವತಾರ್ ಫೌಂಡೇಶನ್ ಸಂಸ್ಥೆಯು ಆಯೋಜಿಸಿರೋ ಸ್ವಯಂ ಸಲಹೆ ಮತ್ತು ಟೆಲಿಪತಿಯ 1 ದಿನದ ಪ್ರಾತ್ಯಕ್ಷಿಕ ಕಾರ್ಯಾಗಾರದಲ್ಲಿ ಏನ್ ಹೇಳ್ಕೊಡ್ತೀವಿ ಅಂತಂದ್ರೆ, ನಮ್ಮ ಮಾತುಗಳು ಹೇಗಿರ್ಬೇಕು, ನಮ್ಮ ಸಂಕಲ್ಪಗಳು ಹೇಗಿರ್ಬೇಕು, ಈಗಾಗ್ಲೇ ತಪ್ಪಾಗಿ ಮಾಡಿರೋ ಸಂಕಲ್ಪಗಳನ್ನ ತಿದ್ದುಕೊಳ್ಳೋದು ಹೇಗೆ, ಸುಪ್ತ ಮನಸ್ಸನ್ನ ಜಾಗೃತಗೊಳ್ಳೋದು ಹೇಗೆ, ಆಧ್ಯಾತ್ಮಿಕ ಮಿದುಳಾದ ಬಲಮೆದುಳಿನ ವಿಶೇಷ ಸಾಮರ್ಥ್ಯಗಳನ್ನ ಬಳಸಿ ಆಧ್ಯಾತ್ಮಿಕ ಸ್ವಯಂ ಸಲಹೆ ತಂತ್ರದಿಂದ ನಮ್ಮ ಅನಾರೋಗ್ಯದ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಕ್ಕೆ, ಕೆಟ್ಟದ್ದನ್ನ, ಜಡತ್ವವನ್ನ, ಚಟಗಳನ್ನ ತ್ಯಜಿಸಕ್ಕೆ, ಗುರಿ ಸಾಧಿಸಕ್ಕೆ ನಮ್ಮ ಸ್ವಯಂ ಸಲಹೆಗಳು, ಸಂಕಲ್ಪಗಳು ಹೇಗಿರ್ಬೇಕು ಅನ್ನೋದನ್ನು, ಬೇರೆಯವ್ರಿಗೆ ಟೆಲಿಪತಿ ಕಳಿಸೋ ವಿಧಾನವನ್ನ, ಕಳುಹಿಸಬಹುದಾದ 10 ಹಲವು ಬಗೆಯ ಟೆಲಿಪತಿ ವಿಧಾನಗಳನ್ನ ಕಲಿಸ್ಕೊಡ್ತಾ ಇದ್ದೀನಿ. ಟೆಲಿಪತಿ ಮೂಲಕ ಕುಟುಂಬದ ಸದಸ್ಯರಲ್ಲಿರೋ ನ್ಯೂನತೆಗಳನ್ನ ಸರಿಪಡಿಸ್ಬೋದು. ಮಕ್ಕಳು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೋ ತರ ಕೆಟ್ಟ ಸ್ನೇಹ ಸಹವಾಸವನ್ನ ಬಿಡೋ ಹಾಗೆ, ಕುಟುಂಬದ ಸದಸ್ಯರ ದುಶ್ಚಟಗಳನ್ನ ತಿಳಿಸುವಂತೆ, ಅನೈತಿಕ ಸಂಬಂಧಗಳನ್ನು ತೊರೆಯುವಂತೆ ಮಾಡಬಹುದು. ನಾನೇನು ನಿಮ್ಗೆ ಕಲಿಸ್ತಾ ಇದ್ದೀನೋ ಅವೆಲ್ಲವೂ ನಾನು ನನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಕ್ಕೆ, ನನ್ನ ಸಂಕಷ್ಟಗಳಿಂದ ಹೊರಬರಕ್ಕೆ ಅಳವಡಿಸಿಕೊಂಡಂತ ಆಧ್ಯಾತ್ಮಿಕ ವಿಧಿವಿಧಾನಗಳು, ತಂತ್ರಗಳು ಹಾಗೂ ವೈಯಕ್ತಿಕ ಸ್ವಯಂ ಸಾಧನೆಗಳು. 4ನೇ ಡಿಗ್ರಿಗೆ ಜಾರಿದ್ದ ನನ್ನ ಗರ್ಭಕೋಶವನ್ನ ಆಪರೇಷನ್ ಇಲ್ದೇನೆ ಪತ್ರಿ ಸರ್ ಅವರ ಮಾರ್ಗದರ್ಶನದಲ್ಲಿ ದಿನಕ್ಕೆ 4 ಗಂಟೆಗಳ ಧ್ಯಾನದ ಮೂಲಕ ಎನರ್ಜಿಯನ್ನ ಚಾನಲೈಸ್ ಮಾಡ್ತಾ, ಸುಪ್ತ ಮನಸ್ಸಿನ ಮೂಲಕ ಸಂಕಲ್ಪಗಳನ್ನ, ಅಫರ್ಮೇಶನ್ಗಳನ್ನ ಮಾಡ್ತಾ ಚಿತ್ರೀಕರಣ ವಿಧಾನದಲ್ಲಿ ವಾಸಿ ಮಾಡ್ಕೊಂಡಿರೋದು. 4-5 ತಿಂಗಳಲ್ಲಿ 4ನೇ ಡಿಗ್ರಿಗೆ ಜಾರಿದ್ದ ಗರ್ಭಕೋಶ ತನ್ನ ಸ್ವಸ್ಥಾನಕ್ಕೆ ಸೇರಿ ಇವತ್ತಿಗೂ ಆರೋಗ್ಯವಾಗಿದೆ. ನನಗೆ 73 ವರ್ಷ. ನನ್ನ ಆತ್ಮಗುರುಗಳಾದ ಪತ್ರಿ ಸರ್ಗೆ ತಿಳಿಸಿದಕ್ಕೆ ಅವರು, ಇಟ್ ಈಸ್ ಎ ಚಾಲೆಂಜ್ ಟು ಮೆಡಿಕಲ್ ಸೈನ್ಸ್. ಭೌತಿಕ ಸ್ತರದಲ್ಲಿ ದೇಹದಲ್ಲಿದ್ದ ಫಿಸಿಕಲ್ ಪ್ರಾಬ್ಲಮ್ ಅನ್ನ ನೀನು ಎನರ್ಜಿ ಲೆವೆಲ್ ನಲ್ಲಿ ವಾಸಿ ಮಾಡ್ಕೊಂಡಿರೋ ನಿನ್ನ ನೈಜ ಘಟನೆಯನ್ನ ಪ್ರತಿ ವೇದಿಕೆಯಲ್ಲೂ ಹೇಳು, ತಪ್ಪದೆ ಹೇಳಲೇಬೇಕು ನೀನು, ಆಸಕ್ತರಿಗೆ ಕಲ್ಸ್ಕೊಡು, ತರಬೇತಿ ಕೊಡು ಅಂತ ಸೂಚಿಸಿದ್ರು. ಗಂಟ್ಲ ಆಪರೇಷನ್ ಆದಾಗ ಕಿರುನಾಲ್ಗೆಯ ಸ್ವಲ್ಪ ಭಾಗವನ್ನು ತೆಗಿಬೇಕಾಗಿ ಬಂದಿದ್ರಿಂದ ನನ್ನ ಧ್ವನಿಯೇ ಇಲ್ಲವಾಗಿದ್ದನ್ನು ಕೂಡ 3 ತಿಂಗಳ ಕಾಲಾವಕಾಶದಲ್ಲಿ ಅದೇ ತಂತ್ರವನ್ನ ಬಳಸಿ ಧ್ವನಿ ಮತ್ತೆ ಮೂಡಿ ಬಂದಿದ್ದು ನನ್ನ ಪುಣ್ಯನೇ ಸರಿ. ಯಾಕೆ ಅಂದ್ರೆ ಮಾತೇ ನನ್ನ ಬಂಡವಾಳ ಆಗಿತ್ತು, ಈಗಲೂ ನನ್ನ ಬಂಡವಾಳವಾಗಿದೆ ಮಾತು. ಯೂಟ್ಯೂಬ್ ನಲ್ಲಿ ಸುಮಾರು 240 ಎಪಿಸೋಡ್ಗಳಿದೆ. ಸಾವಿರಾರು ಲಕ್ಷಾಂತರ ಅಧ್ಯಾತ್ಮ ಆಸಕ್ತರಿಗೆ ಧ್ಯಾನವನ್ನ, ಆತ್ಮವಿಜ್ಞಾನವನ್ನ ತಲುಪಿಸೋಕೆ ಸಾಧ್ಯವಾಗಿದೆ. ಆಸಕ್ತರು ನನ್ನನ್ನ ಮೊಬೈಲ್ 9844768090 ಅಥವಾ 9844244727 ನಲ್ಲಿ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆ ಒಳಗೆ ಮಾತ್ರ ಸಂಪರ್ಕಿಸಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಉಪನ್ಯಾಸದ ಸಾರ ಏನು ಅಂದ್ರೆ, ಸರಿಯಾದ ಆತ್ಮಜ್ಞಾನವನ್ನ, ಸತ್ಯಾಸತ್ಯತೆಗಳನ್ನ ತಿಳಿದುಕೊಳ್ಳೋಕೆ, ತಪ್ಪುಗಳನ್ನ ತಿದ್ದುಕೊಳ್ಳೋಕೆ, ಸಂಕಷ್ಟಗಳಿಂದ ಹೊರಬರಕ್ಕೆ, ಮತ್ತೆ ಮತ್ತೆ ಇದೇ ಕರ್ಮ ಭೂಮಿಗೆ ಬರೋದೇನೆ ಪುನರ್ಜನ್ಮ. ತಪ್ಪುಗಳನ್ನ ತಿದ್ದುಕೊಳ್ಳೋ ಪ್ರಕ್ರಿಯೆಯೇ ಕಷ್ಟಗಳು, ಸಂಕಷ್ಟಗಳು, ದುಃಖಗಳು. ಈ ಕಷ್ಟಗಳನ್ನ, ಸಂಕಷ್ಟಗಳನ್ನ ಅನುಭವಿಸ್ತಾ ನಾವು ಕಲಿಯೋ ಪಾಠನೇ ಅನುಭವ ಪೂರಿತ ಜೀವನ ಜ್ಞಾನ. ಈ ಎಲ್ಲಾ ಕಷ್ಟಗಳಿಗೆ, ಸಂಕಷ್ಟಗಳಿಗೆ ಬೇರೆ ಯಾರು ಕಾರಣರಲ್ಲ, ನನ್ನ ಗತ ಜನ್ಮದ ನನ್ನದೇ ತಪ್ಪುಗಳಿಂದ ನನಗೆ ಉಂಟಾಗಿರೋ ಇಂದಿನ ಸ್ಥಿತಿಗೆ ಕಾರಣ. ಐ ಹ್ಯಾವ್ ಕ್ರಿಯೇಟೆಡ್ ಮೈ ರಿಯಾಲಿಟಿ ಅನ್ನೋದು ಅರ್ಥ ಮಾಡ್ಕೋಬೇಕು. ನಾನು ಬರೀ ದೇಹ ಅಲ್ಲ, ನಾನು ಆತ್ಮ. ಕಾಯ ವಾಚ ಮನಸ ಮೂಲಕ ನಾನು ಮಾಡಿದ ಪ್ರತಿ ಒಳ್ಳೆಯದು ಕೆಟ್ಟದು ಪ್ರತಿಯೊಂದು ನನ್ನ ಜೊತೆನೇ ಬರುತ್ತೆ, ನನ್ನ ಜೊತೆಯಲ್ಲೇ ಇರುತ್ತೆ. ಅವೆರಡು 0 ಆದಾಗ ನನ್ಗೆ ಬಿಡುಗಡೆ, ಮುಕ್ತಿ ಅಂತ ಅರ್ಥ ಮಾಡ್ಕೊಳ್ಳೋದೇ ಆಧ್ಯಾತ್ಮಿಕತೆ. 2 ವರ್ಷ ತುಂಬಿದ ಮಕ್ಕಳಿಗೆ ಧ್ಯಾನ ಕಲಿಸಿದ್ರೆ ಅವರಿಂದ ತಪ್ಪುಗಳಾಗದಂತೆ ಮುನ್ನೆಚ್ಚರಿಕೆ ವಹಿಸ್ಬೋದು, ಮಾರ್ಗದರ್ಶಿಸ್ಬೋದು, ಮುಕ್ತಿ ಅವ್ರಿಗೆ ಬೇಗ ಲಭಿಸುತ್ತೆ. 18 ವರ್ಷ ಮೇಲ್ಪಟ್ಟ ಪ್ರತಿ ವ್ಯಕ್ತಿಯೂ ಕೂಡ ಕಲಿಲೇಬೇಕಾದಂತ ಆಧ್ಯಾತ್ಮಿಕ ವಿದ್ಯೆ, ಧ್ಯಾನ, ಸ್ವಯಂ ಸಲಹೆ ಮತ್ತು ಟೆಲಿಪತಿ. ಸಮಸ್ಯೆಗಳಿಗೆ ಕಾರಣವು ಸೂಕ್ಷ್ಮ, ಪರಿಹಾರವೂ ಸೂಕ್ಷ್ಮ ರೂಪದಲ್ಲಿ ಅಂತ ಹೇಳ್ತಾ, ಇದೇ ಜುಲೈ 12ರಂದು ಬೆಂಗಳೂರಿನಲ್ಲಿ ಮಹಾವತಾರ್ ಫೌಂಡೇಶನ್ ಆಯೋಜಿಸಿರೋ ಸ್ವಯಂ ಸಲಹೆ ಮತ್ತು ಟೆಲಿಪತಿಯ 1 ದಿನದ ಪ್ರಾತ್ಯಕ್ಷಿಕ ಆಫ್ಲೈನ್ ಕಾರ್ಯಾಗಾರದಲ್ಲಿ ಭಾಗವಹಿಸಿ
ಆಧ್ಯಾತ್ಮಿಕ ವಿಧಾನದಲ್ಲಿ ನೀವುಗಳು ಅನುಭವಿಸ್ತಾ ಇರುವ ಕೆಲವಾರು ಸಂಕಷ್ಟಗಳಿಗಾದ್ರೂ ಪರಿಹಾರವನ್ನ ಕಂಡುಕೊಳ್ಳಿ, ಧೈರ್ಯವಾಗಿ ಸಮರ್ಪಕವಾಗಿ ಎದುರಿಸುವಂತವ್ರಾಗ್ತೀರಿ ಅಂತ ಹೇಳ್ತಾ, ಇಷ್ಟು ವಿಚಾರಗಳನ್ನ ನಿಮ್ಗೆಲ್ಲ ತಿಳಿಸೋಕೆ ಅವಕಾಶ ಕಲ್ಪಿಸಿಕೊಟ್ಟ ಮಹಾವತಾರ್ ಫೌಂಡೇಶನ್ ಮುಖ್ಯಸ್ಥರಾದ ಡಾಕ್ಟರ್ ರಂಗನಾಥ್ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.